ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 4, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿ ಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಚುರುಕುತನ ಮತ್ತು ಆತ್ಮವಿಶ್ವಾಸದಿಂದ ತಮ್ಮ ಕಾರ್ಯಗಳನ್ನು ಮುಂದುವರಿಸುವ ದಿನವಾಗಿದೆ. ನಿಮ್ಮ ಸ್ವಭಾವದ ಧೈರ್ಯ, ನಿರ್ಧಾರ ಶಕ್ತಿ ಹಾಗೂ ಚುರುಕು ಚಿಂತನೆಗಳು ಇಂದು ಯಶಸ್ಸಿಗೆ ನಾಂದಿ ಹಾಡಲಿವೆ. ಬೆಳಿಗ್ಗೆ ಕೆಲ ಅಲ್ಪ ಒತ್ತಡದ ಸಂದರ್ಭಗಳು ಕಂಡರೂ ಮಧ್ಯಾಹ್ನದಿಂದ ಪರಿಸ್ಥಿತಿ ಹಿತಕರವಾಗಲು ಪ್ರಾರಂಭವಾಗುತ್ತದೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ನಿಮ್ಮ ಚಿಂತನೆಗಳಲ್ಲಿ ಸ್ಪಷ್ಟತೆ, ಧಾರ್ಮಿಕ ಮನೋಭಾವ ಹಾಗೂ ಜ್ಞಾನಪಿಪಾಸೆ ಹೆಚ್ಚಾಗಬಹುದು. ಹಳೆಯ ಬಾಕಿ ಉಳಿದ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಹಾಗೂ ಹೊಸ ಕೆಲಸಗಳಿಗೆ ಸುವ್ಯವಸ್ಥಿತ ಯೋಜನೆ ರೂಪಿಸಲು ಇಂದು ಉತ್ತಮ ಅವಕಾಶ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕದಲ್ಲಿ ಬಂದು ಭವಿಷ್ಯದಲ್ಲಿನ ಪ್ರಗತಿ ಮಾರ್ಗಗಳಿಗೆ ಬಾಗಿಲು ತೆರೆಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ಹೊಣೆಗಾರಿಕೆಯ ಮನೋಭಾವ, ಸಮಯ ಪಾಲನೆ ಹಾಗೂ ಕಾರ್ಯನಿಷ್ಠೆ ಹಿರಿಯರಿಂದ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವರಿಗೆ ಹೊಸ ಯೋಜನೆಗಳಲ್ಲಿ ನೇತೃತ್ವ ವಹಿಸುವ ಅವಕಾಶ ಅಥವಾ ಮಹತ್ವದ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯ ವ್ಯಕ್ತಪಡಿಸುವ ಸಂದರ್ಭ ಬರಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಉತ್ತಮ ಸಂದರ್ಶನಗಳು ಅಥವಾ ಚರ್ಚೆಗಳು ನಡೆಯಬಹುದು. ನಿಮ್ಮ ಅನುಭವ ಮತ್ತು ಸಾಮರ್ಥ್ಯವನ್ನು ದೃಢವಾಗಿ ಮಂಡಿಸಿದರೆ ಉತ್ತಮ ಫಲಿತಾಂಶ ದೊರೆಯುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಇಂದು ಮಾರಾಟದಲ್ಲಿ ಏರಿಕೆ, ಗ್ರಾಹಕರ ತೃಪ್ತಿ ಹಾಗೂ ಹೊಸ ಮಾರುಕಟ್ಟೆ ವಿಸ್ತರಣೆಯ ಕುರಿತ ಚರ್ಚೆಗಳಿಗೆ ಅನುಕೂಲಕರ ದಿನ. ಪಾಲುದಾರಿಕೆಯಲ್ಲಿ ಸ್ಪಷ್ಟತೆ ಮತ್ತು ನಂಬಿಕೆ ಬೆಳೆಸುವ ಕಾರ್ಯ ಇಂದು ಫಲಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಹೆಚ್ಚಾಗಬಹುದು. ಹಳೆಯ ಸಾಲ ಪಾವತಿಯಾಗುವುದು, ಬಾಕಿ ಹಣ ವಾಪಸ್ಸಾಗುವುದು ಮುಂತಾದ ಸುಳಿವುಗಳಿವೆ. ಆದಾಯದ ಮೂಲಗಳಲ್ಲಿ ಸ್ವಲ್ಪ ಏರಿಕೆ ಕಂಡುಬರುವ ಸಾಧ್ಯತೆ ಇದೆ. ಹೂಡಿಕೆ ಮಾಡಲು ಬಯಸುವವರಿಗೆ ಇಂದು ದೀರ್ಘಾವಧಿಯ ಯೋಜನೆಗಳು, ವಿಶೇಷವಾಗಿ ಭೂಮಿ, ಮನೆ ಅಥವಾ ಚಿನ್ನ ಸಂಬಂಧಿತ ಹೂಡಿಕೆಗಳು ಲಾಭಕರವಾಗುವ ಯೋಗವಿದೆ. ಆದರೆ ತ್ವರಿತ ಲಾಭಕ್ಕಾಗಿ ಕೈಹಾಕುವ ಹೂಡಿಕೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಅನಗತ್ಯ ಖರ್ಚುಗಳನ್ನು ತಡೆದು ಹಣಕಾಸಿನಲ್ಲಿ ಸಮತೋಲನ ಕಾಯ್ದುಕೊಳ್ಳಬಹುದು. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಲಾಭದ ಅವಕಾಶ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶಾರೀರಿಕವಾಗಿ ಚುರುಕು, ಉತ್ಸಾಹ ಹೆಚ್ಚಾಗಬಹುದು. ಆದರೆ ಅತಿಯಾದ ಶ್ರಮದಿಂದ ಹೊಟ್ಟೆ ಹಾಗೂ ತಲೆನೋವಿನ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಬೆಳಿಗ್ಗೆ ಹಸಿವನ್ನು ತಡೆದು ಹೆಚ್ಚು ಸಮಯ ಕಳೆಯಬಾರದು. ವ್ಯಾಯಾಮ, ಯೋಗ ಹಾಗೂ ಪ್ರಾಣಾಯಾಮಗಳಿಂದ ಶಕ್ತಿಯ ಮಟ್ಟವನ್ನು ಸಮತೋಲನದಲ್ಲಿಟ್ಟುಕೊಳ್ಳಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ ಶೀತಲ ಪಾನೀಯಗಳಿಗಿಂತ ಬಿಸಿ ಆಹಾರಕ್ಕೆ ಆದ್ಯತೆ ನೀಡಿ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಮನಸ್ಸಿನಲ್ಲಿ ಧೈರ್ಯ ಮತ್ತು ಧಾರ್ಮಿಕ ಶಾಂತಿ ಹೆಚ್ಚಾದರೂ ಒತ್ತಡದ ಸಂದರ್ಭಗಳಲ್ಲಿ ಸ್ವಲ್ಪ ಕೋಪ ನಿಯಂತ್ರಣ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಸಂಭಾಷಣೆಗಳು ಹರ್ಷಕರವಾಗಬಹುದು. ಹಿರಿಯರಿಂದ ಮಾರ್ಗದರ್ಶನ ಮತ್ತು ಆಶೀರ್ವಾದ ಪಡೆಯಲು ಇದು ಶುಭ ದಿನ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯತೆ, ಪ್ರೀತಿ ಹಾಗೂ ಸಹಕಾರ ಹೆಚ್ಚಾಗುವ ಯೋಗವಿದೆ. ಕುಟುಂಬ ನಿರ್ಧಾರಗಳಲ್ಲಿ ಎಲ್ಲರ ಅಭಿಪ್ರಾಯಗಳನ್ನು ಗಮನಿಸುವುದು ಸಮರಸತೆಯನ್ನು ತರುತ್ತದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು, ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು ಮನೆಯ ವಾತಾವರಣವನ್ನು ಸಂತೋಷಕರಗೊಳಿಸುತ್ತದೆ. ದೂರದಲ್ಲಿರುವ ಬಂಧುಗಳಿಂದ ಸಂಪರ್ಕ ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹನ ಅನುಗ್ರಹ ಪಡೆಯಲು ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಬಹಳ ಹಿತಕರ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18, 27 ಅಥವಾ 54 ಬಾರಿ ಜಪಿಸುವುದು ಶುಭ. ಹಳದಿ ಬಣ್ಣದ ಬಟ್ಟೆ ಧರಿಸಿ ದೇವರಿಗೆ ಹಳದಿ ಹೂವಿನ ಅರ್ಪಣೆ ಮಾಡಿ. ಬಡವರಿಗೆ ಹಳದಿ ಬಟ್ಟೆ, ಹಣ್ಣು ಅಥವಾ ಆಹಾರ ದಾನ ಮಾಡುವುದು ಪುಣ್ಯ. ಗುರುಮಂದಿರಕ್ಕೆ ಭೇಟಿ ನೀಡಿ ದೀಪಾರಾಧನೆ ಮಾಡಿದರೆ ಮನಸ್ಸಿನ ಭಯ ಮತ್ತು ಸಂಕೋಚ ನಿವಾರಣೆಯಾಗುತ್ತದೆ.
ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ವಿಸ್ತರಣೆ ಮತ್ತು ಧೈರ್ಯದ ಸಂಕೇತ. ಇದು ನಿಮ್ಮ ಕಾರ್ಯಗಳಲ್ಲಿ ದೀರ್ಘಾವಧಿ ಫಲ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಪ್ರೀತಿಯ ಬಣ್ಣ. ಇದು ಬುದ್ಧಿವಂತಿಕೆ, ಸ್ಪಷ್ಟತೆ ಹಾಗೂ ಧನಾತ್ಮಕ ಚಿಂತನೆಗಳನ್ನು ಉಂಟುಮಾಡುತ್ತದೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ಆರಂಭಿಸಿದ ಕಾರ್ಯಗಳು ವೇಗವಾಗಿ ಮುನ್ನಡೆಯುತ್ತವೆ ಮತ್ತು ಯಶಸ್ಸಿನ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಸ್ಥಿರ ಮನೋಭಾವ, ಧೈರ್ಯ ಹಾಗೂ ಶ್ರದ್ಧೆಯಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ. ನಿಮ್ಮ ಸ್ವಭಾವದ ನಿಷ್ಠೆ, ಸಹನೆ ಮತ್ತು ಕಲೆಪ್ರಿಯತೆ ಇಂದು ಹೆಚ್ಚು ಬೆಳಕಿಗೆ ಬರಬಹುದು. ಬೆಳಿಗ್ಗೆಯ ಕೆಲ ಅಲ್ಪ ಅಡಚಣೆಗಳು ಇದ್ದರೂ ಮಧ್ಯಾಹ್ನದಿಂದ ದಿನದ ವೇಗ ಉತ್ತಮ ದಿಕ್ಕಿನಲ್ಲಿ ಸಾಗುತ್ತದೆ. ಗುರುವಾರದ ಗುರುಗ್ರಹಣ ಪ್ರಭಾವದಿಂದ ಜ್ಞಾನ, ಧಾರ್ಮಿಕ ಮನೋಭಾವ ಹಾಗೂ ನೂತನ ಕಲಿಕೆಯ ಆಸಕ್ತಿ ಹೆಚ್ಚಾಗುತ್ತದೆ. ಹಳೆಯ ಬಾಕಿ ಉಳಿದ ಕೆಲಸಗಳನ್ನು ಮುಕ್ತಾಯಗೊಳಿಸಲು ಮತ್ತು ಹೊಸ ಯೋಜನೆಗಳಿಗೆ ಆರ್ಥಿಕ ಹಾಗೂ ಮಾನಸಿಕ ಸಿದ್ಧತೆ ನಡೆಸಲು ಇದು ಉತ್ತಮ ದಿನ. ಹೂಡಿಕೆ, ಆಸ್ತಿ ಬಂಗಲೆ ಅಥವಾ ಕೃಷಿ ಸಂಬಂಧಿತ ಯೋಜನೆಗಳಲ್ಲಿ ಮುಂದುವರಿಯುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಸಮಯ ಪಾಲನೆ ಮತ್ತು ಕಾರ್ಯನಿಷ್ಠೆ ಹಿರಿಯರಿಂದ ಮೆಚ್ಚುಗೆ ಪಡೆಯುತ್ತದೆ. ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಹಾಗೂ ಜವಾಬ್ದಾರಿಗಳನ್ನು ನಿರ್ವಹಿಸಲು ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹೊಸ ಒಪ್ಪಂದಗಳು ಅಥವಾ ಪ್ರಾಜೆಕ್ಟ್ಗಳಲ್ಲಿ ಭಾಗಿಯಾಗುವ ಅವಕಾಶ ದೊರೆಯಬಹುದು. ದೀರ್ಘಾವಧಿ ಯೋಜನೆಗಳಲ್ಲಿ ಯಶಸ್ಸಿನ ಬುನಾದಿ ಹಾಕುವ ದಿನ ಇದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂಬಂಧಿತ ಕ್ಷೇತ್ರದಲ್ಲಿ ಮಾಹಿತಿಪೂರ್ಣ ಚರ್ಚೆಗಳು ನಡೆಯುವ ಯೋಗವಿದೆ. ಆತ್ಮವಿಶ್ವಾಸದೊಂದಿಗೆ ಮಾತನಾಡಿದರೆ ಉತ್ತಮ ಅವಕಾಶ ನಿಮ್ಮ ಪಾಲಾಗಬಹುದು. ಉದ್ಯಮಿಗಳಿಗೆ ಇಂದು ಲಾಭದಾಯಕ ಒಪ್ಪಂದಗಳು, ಹೊಸ ಗ್ರಾಹಕರ ಸಂಪರ್ಕ ಮತ್ತು ಹಳೆಯ ಬಾಕಿಗಳ ವಾಪಸಾತಿಗೆ ಅನುಕೂಲಕರ ದಿನ. ಕೃಷಿ, ಆಹಾರ ಉತ್ಪನ್ನ, ಹಸ್ತಶಿಲ್ಪ ಅಥವಾ ಕಲಾ ಸಂಸ್ಕೃತಿ ಸಂಬಂಧಿತ ವ್ಯಾಪಾರಗಳಿಗೆ ಇಂದು ಶುಭಯೋಗ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಪ್ರಗತಿಯ ಲಕ್ಷಣಗಳು ಗೋಚರಿಸುತ್ತವೆ. ಹಳೆಯ ಹೂಡಿಕೆಗಳಿಂದ ಲಾಭ, ಬಾಕಿ ಹಣ ವಾಪಸ್ಸು ಅಥವಾ ಹೊಸ ಆದಾಯ ಮೂಲಗಳ ಪ್ರಾರಂಭ ಸಾಧ್ಯ. ಆಸ್ತಿ ಬಂಗಲೆ, ಭೂಮಿ, ಕೃಷಿ ಅಥವಾ ಚಿನ್ನ ಹೂಡಿಕೆ ಮಾಡುವವರಿಗೆ ಇಂದು ಉತ್ತಮ ಸಮಯ. ಆದರೆ ತ್ವರಿತ ಲಾಭಕ್ಕಾಗಿ ಅಪಾಯಕಾರಿಯ ಹೂಡಿಕೆಗಳಿಂದ ದೂರವಿರಬೇಕು. ಕುಟುಂಬದ ಅಗತ್ಯಗಳಿಗೆ ಕೆಲವು ಖರ್ಚುಗಳು ಎದುರಾಗಬಹುದು, ವಿಶೇಷವಾಗಿ ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಮನೆ ನಿರ್ವಹಣೆಗೆ. ಆದರೆ ಇವು ದೀರ್ಘಾವಧಿಯಲ್ಲಿ ಫಲಕಾರಿ. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಅಲ್ಪ ಲಾಭದ ಸೂಚನೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ಶಕ್ತಿ ಮತ್ತು ಚೈತನ್ಯ ಅನುಭವವಾಗಬಹುದು. ಆದರೆ ಗಂಟಲು, ಕಂಠ ಅಥವಾ ಕಂಠಸ್ವರ ಸಂಬಂಧಿತ ತೊಂದರೆಗಳಿಗೆ ಎಚ್ಚರಿಕೆ ಅಗತ್ಯ. ಹೆಚ್ಚಿನ ಶೀತದ ಪಾನೀಯಗಳು ಮತ್ತು ತೈಲಯುಕ್ತ ಆಹಾರದಿಂದ ದೂರವಿರುವುದು ಉತ್ತಮ. ಹಲಸು, ಬಾಳೆಹಣ್ಣು, ದಾಳಿಂಬೆ ಹಣ್ಣು ಸೇವನೆ ಶಕ್ತಿ ಹೆಚ್ಚಿಸುತ್ತದೆ. ಯೋಗ, ಧ್ಯಾನ ಮತ್ತು ಶಾಂತ ಚಟುವಟಿಕೆಗಳಿಂದ ಮನಸ್ಸಿನ ಸಮತೋಲನ ಕಾಪಾಡಬಹುದು. ಮಧ್ಯಾಹ್ನದ ನಂತರ ಸ್ವಲ್ಪ ಆಲಸ್ಯ ಕಾಣಿಸಬಹುದು, ಆದ್ದರಿಂದ ವಿಶ್ರಾಂತಿ ಸಮಯಕ್ಕೆ ತೆಗೆದುಕೊಳ್ಳುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಮರಸತೆ ಹೆಚ್ಚಾಗುವ ದಿನ. ಹಿರಿಯರ ಸಲಹೆ, ಅನುಭವದಿಂದ ಕುಟುಂಬದ ಮಹತ್ವದ ನಿರ್ಧಾರಗಳು ಸುಗಮಗೊಳ್ಳುತ್ತವೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಗುಣಾತ್ಮಕ ಸಮಯ ಕಳೆಯುವ ಅವಕಾಶ. ಸಣ್ಣ ಉಡುಗೊರೆ, ಮಾತಿನ ಮೆಚ್ಚುಗೆ ಅಥವಾ ಸಹಾನುಭೂತಿಯ ಮಾತುಗಳಿಂದ ಬಾಂಧವ್ಯ ಇನ್ನಷ್ಟು ಬಲಗೊಳ್ಳುತ್ತದೆ. ಅವಿವಾಹಿತರಿಗೆ ಇಂದು ಪ್ರೀತಿ ಅಥವಾ ಹೊಸ ಪರಿಚಯದ ಯೋಗವಿದೆ. ಮಕ್ಕಳ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸುವುದು, ಅವರೊಂದಿಗೆ ಆಟ ಚಟುವಟಿಕೆಗಳಲ್ಲಿ ತೊಡಗುವುದು ಮನೆಯಲ್ಲಿ ಸಂತೋಷ ಹೆಚ್ಚಿಸುತ್ತದೆ. ದೂರದಲ್ಲಿರುವ ಬಂಧುಗಳಿಂದ ಶುಭ ಸುದ್ದಿ ಬರುವ ಸಾಧ್ಯತೆ ಇದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹನ ಅನುಗ್ರಹ ಪಡೆಯಲು ಹಳದಿ ಬಣ್ಣದ ಬಟ್ಟೆ ಧರಿಸಿ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18, 27 ಅಥವಾ 54 ಬಾರಿ ಜಪಿಸಿ. ಬಡವರಿಗೆ ಹಳದಿ ಬಣ್ಣದ ಹಣ್ಣು, ಬಾಳೆಹಣ್ಣು, ಮಾವು ಅಥವಾ ಆಹಾರ ದಾನ ಮಾಡುವುದು ಶುಭ. ಗುರುಮಂದಿರಕ್ಕೆ ಭೇಟಿ ನೀಡಿ ದೀಪಾರಾಧನೆ ಮಾಡಿ. ಹಸಿರು ತುಳಸಿ ಗಿಡಕ್ಕೆ ನೀರು ಹಾಕುವುದು ಮತ್ತು ಪ್ರಾರ್ಥನೆ ಮಾಡುವುದರಿಂದ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಪ್ರೀತಿ ಮತ್ತು ಸಮೃದ್ಧಿಯ ಸಂಕೇತ. ಇದು ಕುಟುಂಬ ಮತ್ತು ಆರ್ಥಿಕ ಸ್ಥಿರತೆಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಆರೋಗ್ಯ, ಸಮೃದ್ಧಿ ಮತ್ತು ಸಮತೋಲನವನ್ನು ಬಲಪಡಿಸುತ್ತದೆ. ಇಂದು ಹಸಿರು ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಲಾಭದಾಯಕ. ಶುಭ ಸಮಯ
ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ವೇಗವಾಗಿ ಫಲಿತಾಂಶ ನೀಡುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕು ಚಿಂತನೆ, ತ್ವರಿತ ನಿರ್ಧಾರ ಶಕ್ತಿ ಮತ್ತು ಹೊಸ ಕಲಿಕೆಯ ಆಸಕ್ತಿಯಿಂದ ಕಾರ್ಯನಿರ್ವಹಿಸುವ ದಿನವಾಗಿದೆ. ನಿಮ್ಮ ವಾಗ್ಮಿತೆ, ಬುದ್ಧಿವಂತಿಕೆ ಮತ್ತು ಹೊಂದಾಣಿಕೆಯ ಗುಣಗಳು ಇಂದು ಪ್ರಮುಖ ಪಾತ್ರ ವಹಿಸಲಿವೆ. ಬೆಳಿಗ್ಗೆಯ ವೇಳೆಯಲ್ಲಿ ಕೆಲ ಅಸ್ಪಷ್ಟ ಪರಿಸ್ಥಿತಿಗಳು ಎದುರಾಗಬಹುದು, ಆದರೆ ಮಧ್ಯಾಹ್ನದಿಂದ ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ನಿಮ್ಮ ಜ್ಞಾನ ಮತ್ತು ವಿಶ್ಲೇಷಣಾ ಶಕ್ತಿ ಹೆಚ್ಚಾಗುತ್ತದೆ. ಹೊಸ ವಿಚಾರಗಳು, ತಂತ್ರಜ್ಞಾನ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಗತಿಯ ಸಾಧ್ಯತೆ ಇದೆ. ಸ್ನೇಹಿತರೊಂದಿಗೆ ಹಾಗೂ ಸಹೋದ್ಯೋಗಿಗಳೊಂದಿಗೆ ಹೆಚ್ಚು ಸಂವಾದ ನಡೆಸುವ ದಿನ. ಅತಿಯಾದ ತುರ್ತು ನಿರ್ಧಾರಗಳನ್ನು ತಪ್ಪಿಸುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ಬಹುಕಾರ್ಯ ನಿರ್ವಹಣೆಯ ಸಾಮರ್ಥ್ಯ ನಿಮ್ಮ ಶಕ್ತಿ ಕೇಂದ್ರವಾಗಲಿದೆ. ಒಂದೇ ಸಮಯದಲ್ಲಿ ಹಲವಾರು ಕಾರ್ಯಗಳನ್ನು ನಿರ್ವಹಿಸಬೇಕಾದರೂ ಸಮಯ ನಿರ್ವಹಣೆಯಲ್ಲಿ ಯಶಸ್ವಿಯಾಗುವಿರಿ. ಪ್ರಮುಖ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಕ್ಕೆ ಪ್ರಾಮುಖ್ಯತೆ ಸಿಗುವ ಸಾಧ್ಯತೆ ಇದೆ. ಪತ್ರಿಕೋದ್ಯಮ, ಶಿಕ್ಷಣ, ಮಾಧ್ಯಮ, ಮಾರ್ಕೆಟಿಂಗ್ ಅಥವಾ ತಂತ್ರಜ್ಞಾನ ಕ್ಷೇತ್ರದವರಿಗೆ ಇಂದು ವಿಶೇಷ ಲಾಭದ ದಿನ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಉತ್ತಮ ಸುದ್ದಿ ಬರಬಹುದು. ಸಂದರ್ಶನಗಳಲ್ಲಿ ಆತ್ಮವಿಶ್ವಾಸದೊಂದಿಗೆ ಮಾತನಾಡಿ ನಿಮ್ಮ ವೈಶಿಷ್ಟ್ಯವನ್ನು ತೋರಿಸಿ. ಉದ್ಯಮಿಗಳಿಗೆ ಇಂದು ಹೊಸ ಉತ್ಪನ್ನ ಪ್ರಾರಂಭ, ಜಾಹೀರಾತು ಯೋಜನೆ ಅಥವಾ ಗ್ರಾಹಕರ ವಿಸ್ತರಣೆ ಕಾರ್ಯಗಳಲ್ಲಿ ಉತ್ತಮ ಪ್ರಗತಿ. ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮ ಮಾರ್ಕೆಟಿಂಗ್ ಮೂಲಕ ಹೊಸ ಅವಕಾಶಗಳು ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಆದಾಯದ ಮೂಲಗಳು ವಿಸ್ತಾರಗೊಳ್ಳುವ ಸಾಧ್ಯತೆ ಇದೆ. ಹಳೆಯ ಬಾಕಿ ಹಣ ವಾಪಸ್ಸಾಗಬಹುದು. ವಿದೇಶಿ ವ್ಯವಹಾರಗಳು ಅಥವಾ ಆನ್ಲೈನ್ ಮಾರಾಟದಿಂದ ಲಾಭ ದೊರೆಯಬಹುದು. ಹೂಡಿಕೆ ಮಾಡಲು ಬಯಸುವವರು ಹೊಸ ಕ್ಷೇತ್ರಗಳನ್ನು ಪರಿಶೀಲಿಸಬಹುದು, ಆದರೆ ತ್ವರಿತ ಲಾಭದ ಯೋಜನೆಗಳಲ್ಲಿ ಎಚ್ಚರಿಕೆ ಅಗತ್ಯ. ಕುಟುಂಬ ಅಥವಾ ಸ್ನೇಹಿತರ ಸಹಕಾರದಿಂದ ಹಣಕಾಸಿನ ಒತ್ತಡ ಕಡಿಮೆಯಾಗಬಹುದು. ಚಿನ್ನ, ಷೇರು ಮಾರುಕಟ್ಟೆ ಅಥವಾ ಶಿಕ್ಷಣ ಕ್ಷೇತ್ರದ ಹೂಡಿಕೆಗಳಲ್ಲಿ ಉತ್ತಮ ಯೋಗ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ಶಕ್ತಿ ಉತ್ತಮವಾಗಿದ್ದರೂ ಅತಿಯಾದ ಚಿಂತನೆ ಅಥವಾ ಮಾತಿನ ಒತ್ತಡದಿಂದ ತಲೆನೋವು, ಕಣ್ಣು ಒಣಗುವುದು ಅಥವಾ ಗಂಟಲು ನೋವು ಉಂಟಾಗುವ ಸಾಧ್ಯತೆ ಇದೆ. ಹಗುರ ವ್ಯಾಯಾಮ, ಉಸಿರಾಟ ವ್ಯಾಯಾಮ ಮತ್ತು ಧ್ಯಾನದಿಂದ ಶಕ್ತಿ ಸಮತೋಲನ ಕಾಯ್ದುಕೊಳ್ಳಬಹುದು. ಜಂಕ್ ಫುಡ್ ಅಥವಾ ತೈಲಯುಕ್ತ ಆಹಾರವನ್ನು ತಪ್ಪಿಸುವುದು ಉತ್ತಮ. ಹಸಿರು ತರಕಾರಿಗಳು, ಬಾಳೆಹಣ್ಣು ಮತ್ತು ಬಿಸಿ ಹಾಲು ಸೇವನೆ ಶಕ್ತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಸಂವಹನ ಪ್ರಮುಖ. ನಿಮ್ಮ ಮಾತಿನ ಶೈಲಿ ಸಂತೋಷ ಉಂಟು ಮಾಡಬಹುದು ಅಥವಾ ಅಸಮರಸತೆ ಉಂಟು ಮಾಡಬಹುದು. ಆದ್ದರಿಂದ ಮಿತವಾಗಿ ಮಾತನಾಡುವುದು ಅಗತ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಪ್ರವಾಸ ಯೋಜನೆ, ಉಡುಗೊರೆ ನೀಡುವುದು ಅಥವಾ ಹಬ್ಬದ ಸಿದ್ಧತೆ ಮಾಡುವ ಅವಕಾಶ. ಅವಿವಾಹಿತರಿಗೆ ಹೊಸ ಸ್ನೇಹ, ಆನ್ಲೈನ್ ಪರಿಚಯ ಅಥವಾ ಪ್ರೀತಿಯ ಸಂದೇಶ ಬರುವ ಸಾಧ್ಯತೆ ಇದೆ. ಮಕ್ಕಳ ಶಿಕ್ಷಣ ಅಥವಾ ಹವ್ಯಾಸ ಚಟುವಟಿಕೆಗೆ ಬೆಂಬಲ ನೀಡುವುದು ಮನೆಯಲ್ಲಿ ಹರ್ಷ ವಾತಾವರಣ ತರುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹನ ಅನುಗ್ರಹ ಪಡೆಯಲು ಹಳದಿ ಅಥವಾ ಹಸಿರು ಬಣ್ಣದ ಬಟ್ಟೆ ಧರಿಸಿ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 18, 27 ಅಥವಾ 54 ಬಾರಿ ಜಪಿಸಿ. ಗುರುಮಂದಿರಕ್ಕೆ ಭೇಟಿ ನೀಡಿ ಹಳದಿ ಹೂ, ಹಸಿರು ಎಲೆಗಳಿಂದ ಅಲಂಕಾರ ಮಾಡಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಶಿಕ್ಷಣ ಸಾಮಗ್ರಿ ದಾನ ಮಾಡಿದರೆ ಪುಣ್ಯ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಸಂವಹನ, ಬದಲಾವಣೆ ಮತ್ತು ಚುರುಕುತನದ ಸಂಕೇತ. ಇದು ಹೊಸ ಅವಕಾಶಗಳು ಮತ್ತು ತ್ವರಿತ ಪ್ರಗತಿಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಸಮತೋಲನ, ಆರೋಗ್ಯ ಮತ್ತು ಸೃಜನಶೀಲತೆಯನ್ನು ಹೆಚ್ಚಿಸುತ್ತದೆ. ಇಂದು ಹಸಿರು ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಲಾಭದಾಯಕ. ಶುಭ ಸಮಯ ಮಧ್ಯಾಹ್ನ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ತ್ವರಿತ ಫಲ ನೀಡುತ್ತವೆ ಮತ್ತು ಯಶಸ್ಸು ಹೆಚ್ಚು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇಂದಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕವಾಗಿ ಸ್ವಲ್ಪ ಸಂವೇದನಾಶೀಲರಾಗಿದ್ದರೂ ಒಳನೋಟ, ಕರುಣೆ ಮತ್ತು ಮನೋಬಲದಿಂದ ದಿನವನ್ನು ಸಮತೋಲನದಲ್ಲಿ ಕಳೆಯುವ ಯೋಗವಿದೆ. ನಿಮ್ಮ ಕುಟುಂಬ ಪ್ರೇಮ, ನಿಷ್ಠೆ ಮತ್ತು ಸಹಾನುಭೂತಿಯ ಗುಣಗಳು ಇತರರ ಮನ ಗೆಲ್ಲುವಲ್ಲಿ ನೆರವಾಗುತ್ತವೆ. ಬೆಳಿಗ್ಗೆಯ ವೇಳೆಯಲ್ಲಿ ಕೆಲ ಅಲ್ಪ ಒತ್ತಡಗಳಿದ್ದರೂ ಮಧ್ಯಾಹ್ನದಿಂದ ಪರಿಸ್ಥಿತಿ ಹಿತಕರವಾಗಿ ಮಾರ್ಪಡುವ ಸೂಚನೆಗಳಿವೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ
ನಿಮ್ಮ ಜ್ಞಾನ, ಆಧ್ಯಾತ್ಮಿಕ ಆಸಕ್ತಿ ಮತ್ತು ದೀರ್ಘಾವಧಿಯ ಯೋಜನೆಗಳ ಮೇಲೆ ಗಮನ ಹೆಚ್ಚಾಗುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸಲು ಮತ್ತು ಹೊಸ ಕಾರ್ಯಗಳಿಗೆ ಶ್ರದ್ಧೆಯಿಂದ ಯೋಜನೆ ರೂಪಿಸಲು ಇದು ಉತ್ತಮ ಸಮಯ. ಮನೆ, ಆಸ್ತಿ ಅಥವಾ ಕುಟುಂಬದ ಭವಿಷ್ಯದ ಯೋಜನೆಗಳಿಗೆ ವಿಶೇಷವಾಗಿ ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ತಾಳ್ಮೆ, ಹೊಣೆಗಾರಿಕೆ ಮತ್ತು ಶಿಸ್ತಿನಿಂದ ಕೆಲಸಗಳನ್ನು ಯಶಸ್ವಿಯಾಗಿ ಮುಗಿಸುವಿರಿ. ಸಹೋದ್ಯೋಗಿಗಳೊಂದಿಗೆ ಸಹಕರಿಸಿ ಕಾರ್ಯನಿರ್ವಹಿಸಿದರೆ ಉತ್ತಮ ಫಲಿತಾಂಶ ದೊರೆಯುತ್ತದೆ. ಮೇಲಾಧಿಕಾರಿಗಳು ನಿಮ್ಮ ಕೆಲಸದ ಗುಣಮಟ್ಟವನ್ನು ಮೆಚ್ಚಿ ಹೆಚ್ಚುವರಿ ಜವಾಬ್ದಾರಿಗಳನ್ನು ನೀಡುವ ಸಾಧ್ಯತೆ ಇದೆ. ಸರ್ಕಾರಿ, ಶಿಕ್ಷಣ, ರಿಯಲ್ ಎಸ್ಟೇಟ್ ಅಥವಾ ಸಾಮಾಜಿಕ ಸೇವಾ ಕ್ಷೇತ್ರದವರಿಗೆ ಇಂದು ವಿಶೇಷ ಲಾಭದ ದಿನ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಪರಿಚಿತರ ಶಿಫಾರಸ್ಸಿನಿಂದ ಅವಕಾಶ ಬರಬಹುದು. ಸಂದರ್ಶನಗಳಲ್ಲಿ ಶಾಂತವಾಗಿ ಆತ್ಮವಿಶ್ವಾಸದಿಂದ ಉತ್ತರ ನೀಡುವುದು ಉತ್ತಮ. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕರ ಸಂಪರ್ಕ, ಹಳೆಯ ಒಪ್ಪಂದಗಳ ಪುನರ್ಸ್ಥಾಪನೆ ಮತ್ತು ವ್ಯಾಪಾರ ವಿಸ್ತರಣೆಗೆ ಅನುಕೂಲಕರ ದಿನ. ಮನೆ ಮಾತಾದ ಉತ್ಪನ್ನಗಳು, ಆಹಾರ, ಹೋಟೆಲ್ ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಯಶಸ್ಸಿನ ಸೂಚನೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಕಾಣಬಹುದು. ಹಳೆಯ ಹೂಡಿಕೆಗಳಿಂದ ಲಾಭ, ಕುಟುಂಬದ ಸಹಕಾರದಿಂದ ಆರ್ಥಿಕ ಭದ್ರತೆ ಹೆಚ್ಚಾಗುತ್ತದೆ. ಮನೆ, ಜಮೀನು ಅಥವಾ ಆಸ್ತಿ ಖರೀದಿ, ಮಾರಾಟಕ್ಕೆ ಇದು ಉತ್ತಮ ಸಮಯ. ಬ್ಯಾಂಕ್ ಸಾಲ, ಹೌಸ್ ಲೋನ್ ಅಥವಾ ಆರ್ಥಿಕ ನೆರವು ಪಡೆಯಲು ಸಹಾಯವಾಗುವ ಯೋಗವಿದೆ. ಆದಾಯದ ಮೂಲಗಳು ವಿಸ್ತಾರಗೊಳ್ಳುವ ಸೂಚನೆ ಇದ್ದರೂ ಕುಟುಂಬ ಅಥವಾ ಮನೆ ನಿರ್ವಹಣೆಗೆ ಕೆಲವು ಹೆಚ್ಚಿನ ಖರ್ಚುಗಳು ಎದುರಾಗಬಹುದು. ಅಪರಿಚಿತ ವ್ಯಕ್ತಿಗಳಿಗೆ ಹಣಕಾಸು ಸಹಾಯ ಮಾಡುವುದನ್ನು ತಪ್ಪಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕವಾಗಿ ಸಾಮಾನ್ಯ ಆರೋಗ್ಯ ಉತ್ತಮವಾಗಿದ್ದರೂ ಅತಿಯಾದ ಚಿಂತೆಯಿಂದ ಜೀರ್ಣಕ್ರಿಯೆ ಅಥವಾ ಹೊಟ್ಟೆ ಸಮಸ್ಯೆಗಳು ಎದುರಾಗಬಹುದು. ಸಮಯಕ್ಕೆ ಆಹಾರ ಸೇವನೆ, ನೀರಿನ ಸೇವನೆ ಮತ್ತು ಸರಿಯಾದ ನಿದ್ರೆ ಅತ್ಯಗತ್ಯ. ಸಂಜೆ ವೇಳೆಗೆ ಸ್ವಲ್ಪ ದೇಹದ ಶ್ರಮದಿಂದ ಬೆನ್ನು ಅಥವಾ ಕುತ್ತಿಗೆ ನೋವು ಉಂಟಾಗುವ ಸಾಧ್ಯತೆ ಇದೆ. ಹಗುರ ವ್ಯಾಯಾಮ, ಪ್ರಾಣಾಯಾಮ ಮತ್ತು ಹಣ್ಣು ತರಕಾರಿಗಳ ಸೇವನೆ ಶಕ್ತಿ ನೀಡುತ್ತದೆ. ನೀರುಪಾನ ಹೆಚ್ಚಿಸುವುದು ಮತ್ತು ಬಿಸಿ ಆಹಾರ ಸೇವನೆ ಆರೋಗ್ಯ ಕಾಪಾಡಲು ಸಹಾಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಉತ್ಸಾಹಭರಿತ ವಾತಾವರಣ ಇರಬಹುದು. ಹಿರಿಯರೊಂದಿಗೆ ಸಂವಾದ, ಮಕ್ಕಳೊಂದಿಗೆ ಆಟ ಚಟುವಟಿಕೆ ಮತ್ತು ಸಂಗಾತಿಯೊಂದಿಗೆ ಸಮಯ ಕಳೆಯುವುದು ಮನಸ್ಸಿಗೆ ಸಂತೋಷ ನೀಡುತ್ತದೆ. ವಿವಾಹಿತರಿಗಾಗಿ ಇದು ಆತ್ಮೀಯತೆ, ಪ್ರೀತಿ ಮತ್ತು ಪರಸ್ಪರ ಅರ್ಥೈಸಿಕೊಳ್ಳುವ ದಿನ. ಸಂಗಾತಿಯ ಸಲಹೆ ನಿಮ್ಮ ನಿರ್ಧಾರಗಳಿಗೆ ಸ್ಪಷ್ಟತೆ ತರುತ್ತದೆ. ಅವಿವಾಹಿತರಿಗೆ ಇಂದು ಹೊಸ ಪರಿಚಯ ಅಥವಾ ಪ್ರೀತಿಯ ಸಂದೇಶ ಬರುವ ಸಾಧ್ಯತೆ ಇದೆ. ದೂರದಲ್ಲಿರುವ ಬಂಧುಗಳಿಂದ ಶುಭ ಸುದ್ದಿ ಅಥವಾ ಆಹ್ವಾನ ಬರಬಹುದು. ಕುಟುಂಬದಲ್ಲಿ ಒಂದು ಸಣ್ಣ ಆಚರಣೆ ಅಥವಾ ಹಬ್ಬದ ಸಿದ್ಧತೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರದ ಗುರುಗ್ರಹನ ಅನುಗ್ರಹ ಪಡೆಯಲು ಹಳದಿ ಬಣ್ಣದ ಬಟ್ಟೆ ಧರಿಸಿ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 18, 27 ಅಥವಾ 54 ಬಾರಿ ಜಪಿಸಿ. ಗುರುಮಂದಿರಕ್ಕೆ ಭೇಟಿ ನೀಡಿ ಹಳದಿ ಹೂವಿನ ಅರ್ಪಣೆ ಮಾಡಿ. ಬಡವರಿಗೆ ಹಳದಿ ಬಣ್ಣದ ಹಣ್ಣು, ಬಾಳೆಹಣ್ಣು, ಮಾವು ಅಥವಾ ಆಹಾರ ದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ನೀರು ತುಂಬಿದ ತಾಮ್ರ ಪಾತ್ರೆಯಲ್ಲಿ ಹೂವಿನೊಂದಿಗೆ ದೀಪ ಹಚ್ಚುವುದು ಶುಭ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಸಂವೇದನಾಶೀಲತೆ, ಸಹಕಾರ ಮತ್ತು ಸಮರಸತೆಯ ಸಂಕೇತ. ಇದು ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಮನಸ್ಸಿನ ಶಾಂತಿಯನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಬೆಳ್ಳಿಗೆ ಹಳದಿ. ಬೆಳ್ಳಿಗೆ ಹಳದಿ ಬಣ್ಣ ಧನಾತ್ಮಕ ಚಿಂತನೆ, ಆನಂದ ಮತ್ತು ಆರೋಗ್ಯವನ್ನು ತರುತ್ತದೆ. ಇಂದು ಈ ಬಣ್ಣದ ಉಡುಪು ಧರಿಸುವುದು ಲಾಭದಾಯಕ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪ್ರಾರಂಭಿಸಿದ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳುವ ಸಾಧ್ಯತೆ ಹೆಚ್ಚು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇನ್ನು ಸಿಂಹರಾಶಿಯವರು ಧೈರ್ಯ, ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ತಮ್ಮ ಕಾರ್ಯಗಳನ್ನು ಮುಂದುವರಿಸುವ ದಿನವಾಗಿದೆ. ನಿಮ್ಮ ನೈಸರ್ಗಿಕ ನಾಯಕತ್ವ ಗುಣ, ಸ್ಪಷ್ಟ ಚಿಂತನೆ ಮತ್ತು ಉತ್ಸಾಹವು ಇಂದಿನ ದಿನವನ್ನು ಫಲಪ್ರದವಾಗಿಸುತ್ತದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ಪ್ರೇರಣೆ ಮತ್ತು ಸಕಾರಾತ್ಮಕ ದೃಷ್ಟಿಕೋನ ಹೆಚ್ಚಾಗುತ್ತದೆ. ಹಳೆಯ ತಕರಾರುಗಳು ಸರ್ವಸ್ವವಾಗುವ, ಹೊಸ ಸಂಬಂಧಗಳು ಹುಟ್ಟುವ ಮತ್ತು ದೀರ್ಘಕಾಲದ ಗುರಿಗಳಿಗೆ ಉತ್ತಮ ಪ್ರಾರಂಭವಾಗುವ ದಿನ. ಯಾವುದೇ ಕಾರ್ಯಕ್ಕೆ ಕೈಹಾಕುವ ಮೊದಲು ಸಮಗ್ರ ವಿಶ್ಲೇಷಣೆ ಮಾಡಿ, ಏಕೆಂದರೆ ಅತಿ ವಿಶ್ವಾಸದಿಂದ ತಪ್ಪು ನಿರ್ಧಾರವಾಗುವ ಸಾಧ್ಯತೆ ಇರುತ್ತದೆ. ಹೊಸ ಕಲಿಕೆ, ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಹಿರಿಯರ ಸಲಹೆ ಪಡೆಯಲು ಇದು ಉತ್ತಮ ದಿನ. ಸಮಾಜದಲ್ಲಿ ಗೌರವ ಹೆಚ್ಚಾಗಲು ಅವಕಾಶವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ ಮತ್ತು ನಿರ್ಧಾರ ಸಾಮರ್ಥ್ಯ ಮೆರೆದಾಡುತ್ತದೆ.
ಕೆಲವು ಪ್ರಮುಖ ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯವು ನಿರ್ಧಾರಕವಾಗಬಹುದು. ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆತು ಮುಂದಿನ ಹಂತದ ಹೊಣೆಗಾರಿಕೆ ನೀಡಲ್ಪಡುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸಂದರ್ಶನಗಳಲ್ಲಿ ಆತ್ಮವಿಶ್ವಾಸದಿಂದ ಉತ್ತರಿಸುವ ಮೂಲಕ ಉತ್ತಮ ಫಲ ದೊರಕಬಹುದು. ಆದರೆ ಸ್ಪರ್ಧಾತ್ಮಕ ವಾತಾವರಣದಲ್ಲಿ ನಿಮ್ಮ ಅನುಭವ ಮತ್ತು ನೈಪುಣ್ಯವನ್ನು ದೃಢವಾಗಿ ತೋರಿಸಬೇಕು. ಉದ್ಯಮಿಗಳಿಗಾಗಿ ಇಂದು ಹೊಸ ಪಾಲುದಾರಿಕೆಗಳ ಬಗ್ಗೆ ಚರ್ಚೆ, ವ್ಯವಹಾರ ವಿಸ್ತರಣೆಗಾಗಿ ಯೋಜನೆ ಮತ್ತು ಗ್ರಾಹಕರ ವಿಶ್ವಾಸ ಗಳಿಸಲು ಉತ್ತಮ ದಿನವಾಗಿದೆ. ಆದಾಯದ ಮಾರ್ಗಗಳನ್ನು ವಿಸ್ತರಿಸಲು ಹೊಸ ತಂತ್ರಗಳ ಬಳಕೆ ಫಲಕಾರಿಯಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಂಡುಬರುತ್ತದೆ. ಹಳೆಯ ಬಾಕಿ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಜಮೀನು, ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಅವಕಾಶವಿದೆ. ಆದರೆ ಹೊಸ ಹೂಡಿಕೆ ಮಾಡುವಾಗ ತಜ್ಞರ ಸಲಹೆ ಪಡೆಯುವುದು ಅಗತ್ಯ. ಕೆಲವರಿಗೆ ಧಾರ್ಮಿಕ, ಸಾಮಾಜಿಕ ಅಥವಾ ಕುಟುಂಬ ಕಾರ್ಯಗಳಲ್ಲಿ ಹಣ ವೆಚ್ಚವಾಗುವ ಸಾಧ್ಯತೆ ಇದೆ. ಇದು ಲಾಭದಾಯಕ ಮಾನಸಿಕ ತೃಪ್ತಿ ನೀಡುತ್ತದೆ. ಸಾಲ ತೀರಿಸುವ ಅವಕಾಶ ಇಂದು ಬರಬಹುದು. ವ್ಯವಹಾರದಲ್ಲಿ ಲೆಕ್ಕಪತ್ರಗಳನ್ನು ನಿಖರವಾಗಿ ಪರಿಶೀಲಿಸುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೈಹಿಕ ಶಕ್ತಿ ಉತ್ತಮವಾಗಿದ್ದರೂ ಅತಿಯಾದ ಕೆಲಸದಿಂದ ಆಯಾಸ ಉಂಟಾಗಬಹುದು. ಗಂಟಲು, ಕಂಠ ಅಥವಾ ಕಣ್ಣಿನ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ಶುದ್ಧ ನೀರು, ತಾಜಾ ಆಹಾರ ಸೇವನೆ ಮತ್ತು ಹಗುರ ವ್ಯಾಯಾಮವು ಆರೋಗ್ಯ ಕಾಪಾಡುತ್ತದೆ. ಮನಸ್ಸಿನಲ್ಲಿ ಉತ್ಸಾಹ ಇದ್ದರೂ ಕೆಲವೊಮ್ಮೆ ಒತ್ತಡದಿಂದ ನಿದ್ರೆ ಅಡಚಣೆಯಾಗಬಹುದು. ಸಂಜೆ ವೇಳೆಗೆ ಧ್ಯಾನ ಅಥವಾ ಪ್ರಾಣಾಯಾಮದಿಂದ ಮನಸ್ಸು ಶಾಂತವಾಗುತ್ತದೆ. ಹಸಿರು ತರಕಾರಿ, ಹಣ್ಣು ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಒಗ್ಗಟ್ಟು ಮತ್ತು ಹರ್ಷ ವಾತಾವರಣ ಇರುತ್ತದೆ. ಸಂಗಾತಿಯೊಂದಿಗೆ ಸಣ್ಣ ಪ್ರವಾಸ ಅಥವಾ ವಿಶೇಷ ಕಾರ್ಯಕ್ರಮದ ಬಗ್ಗೆ ಚರ್ಚೆಯಾಗಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ನಿರ್ಧಾರಗಳನ್ನು ಕೈಗೊಳ್ಳಲು ಇಂದು ಸೂಕ್ತ. ಹಿರಿಯರೊಂದಿಗೆ ಆತ್ಮೀಯ ಮಾತುಕತೆ, ಅವರ ಅನುಭವಗಳನ್ನು ಕೇಳುವುದು ನಿಮಗೆ ಪ್ರೇರಣೆ ನೀಡುತ್ತದೆ. ಬಂಧು ಬಾಂಧವರಿಂದ ಸುಸಂದೇಶ ಬರಬಹುದು. ಸ್ನೇಹಿತರೊಂದಿಗೆ ಕಾಲ ಕಳೆಯಲು ಅವಕಾಶ ದೊರೆತು ಹಳೆಯ ನೆನಪುಗಳು ತಾಜಾ ಆಗುತ್ತವೆ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹನ ಕೃಪೆಯನ್ನು ಹೆಚ್ಚಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯುತ್ತಮ. ವಿಷ್ಣುವಿನ ಆರಾಧನೆ, ಗೀತಾ ಪಾರಾಯಣ ಅಥವಾ ಬ್ರಾಹ್ಮಣರಿಗೆ ಅನ್ನದಾನ ಇತ್ಯಾದಿ ಫಲಪ್ರದ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಹಳದಿ ಬಣ್ಣದ ಹೂವಿನ ಮಾಲೆ ಅಥವಾ ಹಳದಿ ಬಟ್ಟೆಯನ್ನು ದೇವರಿಗೆ ಅರ್ಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಪಾಠಪುಸ್ತಕ ಅಥವಾ ಪೆನ್ ದಾನ ಮಾಡುವುದು ಶುಭ. ಮಧುರ ಪದಾರ್ಥಗಳನ್ನು ತಯಾರಿಸಿ ಕುಟುಂಬದಲ್ಲಿ ಹಂಚಿಕೊಳ್ಳಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹನ ಬಲವನ್ನು ಪ್ರತಿನಿಧಿಸುತ್ತದೆ. ಜ್ಞಾನ, ಪ್ರೇರಣೆ ಮತ್ತು ಯಶಸ್ಸಿನ ಸಂಕೇತ. ಇದನ್ನು ಹೊಸ ಕಲಿಕೆಯ ಹಾಗೂ ಉತ್ತಮ ನಿರ್ಧಾರಗಳಿಗಾಗಿ ಬಳಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿ, ಶಾಂತಿ ಹಾಗೂ ಪ್ರಗತಿಯನ್ನು ಹೆಚ್ಚಿಸುತ್ತದೆ. ಹಳದಿ ಬಣ್ಣದ ಉಡುಪು ಧರಿಸುವುದು, ಹಳದಿ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ಹೊಸ ಯೋಜನೆಗಳ ಆರಂಭ ಅಥವಾ ಹಣಕಾಸು ವ್ಯವಹಾರ ಫಲಕಾರಿಯಾಗುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಚೈತನ್ಯ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾ ಸಾಮರ್ಥ್ಯ, ಶಿಸ್ತು ಮತ್ತು ನಿಖರತೆಯಿಂದ ಬೆಳಕಿಗೆ ಬರಲಿರುವ ದಿನವಾಗಿದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ನಿರ್ಣಯ ಶಕ್ತಿ ಮತ್ತು ಸೂಕ್ತ ಯೋಜನೆಗಳ ಸಾಮರ್ಥ್ಯ ಹೆಚ್ಚಾಗುತ್ತದೆ. ನಿಮ್ಮ ಗಮನವು ವಿವರಗಳತ್ತ ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ. ಇದರಿಂದ ಕೆಲಸದ ಗುಣಮಟ್ಟ ಉತ್ತಮವಾಗುತ್ತದೆ. ಹಳೆಯ ಕೆಲಸಗಳನ್ನು ಮುಗಿಸಲು ಹಾಗೂ ಹೊಸ ಯೋಜನೆಗಳನ್ನು ಕ್ರಮಬದ್ಧವಾಗಿ ಆರಂಭಿಸಲು ಇದು ಉತ್ತಮ ದಿನ. ಇಂದಿನ ದಿನದಲ್ಲಿ ಸಹೋದ್ಯೋಗಿಗಳ ಸಹಕಾರ ಮತ್ತು ಕುಟುಂಬದ ಬೆಂಬಲ ದೊರೆಯುತ್ತದೆ. ಯಾವುದೇ ನಿರ್ಧಾರಕ್ಕೂ ಮುನ್ನ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ನಡೆದುಕೊಳ್ಳುವುದು ಒಳಿತು. ದೂರದ ಸ್ಥಳದಿಂದ ಒಳ್ಳೆಯ ಸುದ್ದಿ ಅಥವಾ ಪ್ರಯಾಣದ ಅವಕಾಶ ಬರಬಹುದು. ಧಾರ್ಮಿಕ, ಶಿಕ್ಷಣ ಮತ್ತು ಸೇವಾ ಚಟುವಟಿಕೆಗಳಿಗೆ ಮನಸ್ಸು ತಿರುಗುವ ಸಂಭವವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಪರಿಶ್ರಮ ಮತ್ತು ನಿಖರ ಕಾರ್ಯವೈಖರಿ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಮೇಲಾಧಿಕಾರಿಗಳಿಂದ ಶ್ಲಾಘನೆ ಮತ್ತು ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ. ಕಾರ್ಯಪದ್ಧತಿ ಸುಧಾರಣೆಗೆ ನೀವು ಕೊಡುವ ಸಲಹೆ ಸ್ವೀಕೃತವಾಗಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಹೊಸ ಅವಕಾಶಗಳ ಮಾಹಿತಿ ಬರಬಹುದು. ಆದರೆ ಅಂತಿಮ ನಿರ್ಧಾರ ಕೈಗೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸಿ. ತಾಂತ್ರಿಕ ಕ್ಷೇತ್ರ, ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ಲೆಕ್ಕಪತ್ರ ಸಂಬಂಧಿತ ಉದ್ಯೋಗಗಳಲ್ಲಿ ಇಂದು ಉತ್ತಮ ಪ್ರಗತಿ ಸಾಧ್ಯ. ಉದ್ಯಮಿಗಳಿಗೆ ವ್ಯವಹಾರ ವಿಸ್ತರಣೆ,
ನೂತನ ಒಪ್ಪಂದಗಳು ಮತ್ತು ಬಾಕಿ ಹಣ ವಸೂಲಿ ಮಾಡುವಲ್ಲಿ ಪ್ರಗತಿ ಕಂಡುಬರುತ್ತದೆ. ವಿದೇಶಿ ಗ್ರಾಹಕರೊಂದಿಗೆ ಸಂವಾದಕ್ಕೆ ಇದು ಸೂಕ್ತ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಾಣಿಸಿಕೊಂಡರೂ ಅನಿರೀಕ್ಷಿತ ವೆಚ್ಚಗಳ ಸಾಧ್ಯತೆ ಇದೆ. ವಿಶೇಷವಾಗಿ ಆರೋಗ್ಯ, ವಾಹನ ಅಥವಾ ಮನೆಯ ಸಣ್ಣ ಮಟ್ಟದ ದುರಸ್ತಿ ಕಾರ್ಯಗಳಿಗೆ ಹಣ ಹೋಗಬಹುದು. ಆದಾಯದ ನವೀನ ಮೂಲಗಳು ತೆರೆದುಕೊಳ್ಳುವ ಸೂಚನೆಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಇಂದು ಲಾಭಕರ ಚರ್ಚೆಗಳು ನಡೆಯಬಹುದು. ಆದರೆ ಹೆಚ್ಚಿನ ಮೊತ್ತದ ಸಾಲ ನೀಡುವ ಅಥವಾ ಪಡೆಯುವ ಕೆಲಸವನ್ನು ಮುಂದೂಡುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಸಾಮಾನ್ಯ ಆರೋಗ್ಯ ಉತ್ತಮವಾಗಿದ್ದರೂ ಅಜೀರ್ಣ, ಹೊಟ್ಟೆ ನೋವು ಅಥವಾ ಚರ್ಮದ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ನಿಯಮಿತ ಆಹಾರ ಸೇವನೆ, ಸಮಯಕ್ಕೆ ನೀರು ಕುಡಿಯುವುದು ಮತ್ತು ಹಗುರ ವ್ಯಾಯಾಮ ಪಾಲನೆ ಮಾಡಬೇಕು. ಮಾನದ ಒತ್ತಡದಿಂದ ಕೆಲವರಿಗೆ ತಲೆನೋವು ಅಥವಾ ನಿದ್ರೆ ಅಡಚಣೆ ಉಂಟಾಗಬಹುದು. ಸಂಜೆ ವೇಳೆ ಹಸಿರು ವಾತಾವರಣದಲ್ಲಿ ನಡೆದಾಡುವುದು ಅಥವಾ ಯೋಗಾಭ್ಯಾಸದಿಂದ ಮನಸ್ಸು ಶಾಂತವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಮನ್ವಯತೆ ಉತ್ತಮವಾಗಿರುತ್ತದೆ. ಹಿರಿಯರೊಂದಿಗೆ ಆತ್ಮೀಯ ಮಾತುಕತೆ ನಡೆಯಬಹುದು. ಕುಟುಂಬದ ಒಬ್ಬ ಸದಸ್ಯರ ಸಾಧನೆಗೆ ಹೆಮ್ಮೆ ಪಡುವ ಅವಕಾಶ ದೊರೆಯಬಹುದು. ಸಂಗಾತಿಯೊಂದಿಗೆ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿ ಮಾರ್ಗದರ್ಶನದಲ್ಲಿ ನೀವು ನೀಡುವ ಸಲಹೆ ಅವರಿಗೆ ಪ್ರೇರಣೆ ನೀಡುತ್ತದೆ. ಬಂಧು ಬಾಂಧವರೊಂದಿಗೆ ಸೌಹಾರ್ದಯುತ ಸಂಬಂಧ ಬೆಳೆಸಲು ಇಂದು ಉತ್ತಮ ಸಮಯ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹನ ಕೃಪೆಯನ್ನು ಹೆಚ್ಚಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಉತ್ತಮ. ವಿಷ್ಣು ಅಥವಾ ದತ್ತಾತ್ರೇಯರ ಆರಾಧನೆ, ಗೀತಾ ಪಾರಾಯಣ ಅಥವಾ ಭಗವಾನ್ನ ಹೆಸರಿನ ಜಪ ಫಲಕಾರಿ. ಓಂ ಶ್ರೀಮತ್ತೆ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಹಳದಿ ಬಟ್ಟೆ ಧರಿಸಿ ಅಥವಾ ಹಳದಿ ಹೂವಿನ ಮಾಲೆ ಅರ್ಪಿಸಿ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಹಣ್ಣು ದಾನ ಮಾಡುವುದು ಶುಭ. ಮಧುರ ಪದಾರ್ಥ ತಯಾರಿಸಿ ದೇವರಿಗೆ ನೈವೇದ್ಯವಾಗಿ ಅರ್ಪಿಸಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿ, ಚುರುಕುತನ ಮತ್ತು ನವೀನತೆಗೆ ಸಂಕೇತ. ಇಂದು ಇದನ್ನು ಹೊಸ ಕಲಿಕೆ, ಯೋಜನೆ ಮತ್ತು ಸಂವಾದಗಳಲ್ಲಿ ಬಳಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಆರೋಗ್ಯ, ಸಮತೋಲನ ಮತ್ತು ತಾಜಾತನವನ್ನು ತರುತ್ತದೆ. ಹಸಿರು ಉಡುಪು ಅಥವಾ ಹಸಿರು ಸಸ್ಯಗಳ ಬಳಕೆ ಇಂದು ಶುಭ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11 ಗಂಟೆ 30 ನಿಮಿಷ. ಈ ಸಮಯದಲ್ಲಿ ವ್ಯಾಪಾರ, ಧಾರ್ಮಿಕ ಕಾರ್ಯ ಮತ್ತು ಹೊಸ ಕೆಲಸಗಳ ಪ್ರಾರಂಭ ಫಲಕಾರಿಯಾಗುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಏಕಾಗ್ರತೆ ಮತ್ತು ಉತ್ಸಾಹ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ರಾಜತಂತ್ರ ಮತ್ತು ಸಮಾಧಾನದಿಂದ ದಿನವನ್ನು ಸಾಗಿಸಬೇಕಾಗುತ್ತದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ, ವಿವೇಕ ಮತ್ತು ಮಾನವ ಸಂಬಂಧಗಳ ನಿರ್ವಹಣಾ ಸಾಮರ್ಥ್ಯ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳು ಹಾಗೂ ನಡೆನುಡಿಗಳು ಸುತ್ತಲಿನವರ ಮನದಲ್ಲಿ ಗೌರವವನ್ನು ತರುತ್ತವೆ. ಹಳೆಯ ಅಸಮಾಧಾನಗಳನ್ನು ನಿವಾರಿಸಲು, ಸಂಬಂಧಗಳನ್ನು ಮರುಸ್ಥಾಪಿಸಲು ಹಾಗೂ ತಂಡದ ಕೆಲಸದಲ್ಲಿ ಸೌಹಾರ್ದ ಬೆಳೆಸಲು ಇಂದು ಉತ್ತಮ ಸಮಯ. ಕಲಾತ್ಮಕ ಚಟುವಟಿಕೆ, ಕಾನೂನು ಸಂಬಂಧಿತ ಕೆಲಸ ಮತ್ತು ವ್ಯಾಪಾರಿಕ ಮಾತುಕತೆಗಳಿಗೆ ದಿನ ಅನುಕೂಲಕರ. ನಿಮ್ಮ ನೈಸರ್ಗಿಕ ನ್ಯಾಯಪ್ರಿಯ ಸ್ವಭಾವದಿಂದ ಕೆಲವರು ಸಲಹೆ ಕೇಳಬಹುದು. ಅತಿಯಾದ ಒತ್ತಡವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಎಲ್ಲಾ ನಿರ್ಧಾರಗಳನ್ನು ಸಮತೋಲನದಿಂದ ತೆಗೆದುಕೊಳ್ಳುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸಂಘಟನಾ ಸಾಮರ್ಥ್ಯ, ಚರ್ಚೆಯ ಕೌಶಲ್ಯ ಮತ್ತು ತಂಡದೊಂದಿಗೆ ಹೊಂದಾಣಿಕೆ ವಿಶೇಷ ಗಮನ ಸೆಳೆಯುತ್ತದೆ. ಇಂದು ಕಚೇರಿಯಲ್ಲಿ ಪ್ರಮುಖ ನಿರ್ಧಾರಗಳಲ್ಲಿ ನಿಮ್ಮ ಅಭಿಪ್ರಾಯ ಪ್ರಾಬಲ್ಯ ಪಡೆಯಬಹುದು. ಹೊಸ ಪ್ರಾಜೆಕ್ಟ್ಗಳಿಗೆ ಜವಾಬ್ದಾರಿ ದೊರೆತರೆ ಅದನ್ನು ಆತ್ಮವಿಶ್ವಾಸದಿಂದ ಸ್ವೀಕರಿಸಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಸಂದರ್ಶನ ಅಥವಾ ಹೊಸ ಪ್ರಸ್ತಾಪಗಳ ಅವಕಾಶ ಬರಬಹುದು. ಕಾನೂನು, ವಿನ್ಯಾಸ, ಶಿಕ್ಷಣ ಮತ್ತು ಸಲಹಾ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಸಾಧ್ಯ. ಉದ್ಯಮಿಗಳಿಗೆ ವ್ಯವಹಾರ ವಿಸ್ತರಣೆ, ಒಪ್ಪಂದದ ಚರ್ಚೆ ಮತ್ತು ಮಾರುಕಟ್ಟೆ ವಿಸ್ತರಣೆಯ ಕಾರ್ಯಗಳಲ್ಲಿ ಇಂದು ಪ್ರಗತಿ ಕಂಡುಬರುತ್ತದೆ. ಗ್ರಾಹಕರ ವಿಶ್ವಾಸ ಗಳಿಸಲು ವಿಶೇಷ ಗಮನ ಕೊಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಇದ್ದರೂ ಕೆಲವೊಂದು ಅಗತ್ಯ ವೆಚ್ಚಗಳ ಕಾರಣ ನಗದು ಹರಣವಾಗುವ ಸಾಧ್ಯತೆ ಇದೆ. ಕುಟುಂಬದ ಅವಶ್ಯಕತೆ, ಸಾಮಾಜಿಕ ಬಾಧ್ಯತೆ ಅಥವಾ ಕಲಾತ್ಮಕ ಯೋಜನೆಗಳಿಗೆ ಹಣ ವ್ಯಯವಾಗಬಹುದು. ಹಳೆಯ ಬಾಕಿ ಹಣ ಮರಳಿ ಬರುವ ಸೂಚನೆಗಳಿವೆ. ಹೂಡಿಕೆಗಳಲ್ಲಿ ಮಧ್ಯಮ ಲಾಭ ದೊರೆಯಬಹುದು. ಚಿನ್ನ, ಆಭರಣ ಅಥವಾ ಕಲಾವಸ್ತುಗಳಲ್ಲಿ ಹೂಡಿಕೆ ಮಾಡಲು ಆಸಕ್ತಿ ಬರಬಹುದು, ಆದರೆ ತಜ್ಞರ ಸಲಹೆ ಅವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು
ಸಾಮಾನ್ಯ ಆರೋಗ್ಯ ಉತ್ತಮವಾಗಿರುತ್ತದೆ, ಆದರೆ ಕುತ್ತಿಗೆ, ಭುಜ ಅಥವಾ ನರಸಂಬಂಧಿ ನೋವುಗಳ ಸಾಧ್ಯತೆ ಇದೆ. ದಿನನಿತ್ಯ ಹಗುರ ವ್ಯಾಯಾಮ, ಯೋಗಾಭ್ಯಾಸ ಮತ್ತು ಸರಿಯಾದ ನಿದ್ರೆ ಅನಿವಾರ್ಯ. ಒತ್ತಡದ ಕೆಲಸಗಳಿಂದ ಮನಸ್ಸಿನಲ್ಲಿ ಆಲಸ್ಯ ಅಥವಾ ಚಂಚಲತೆ ಉಂಟಾಗಬಹುದು. ಸಂಜೆ ವೇಳೆ ಪ್ರಕೃತಿಯಲ್ಲಿ ನಡೆದಾಡುವುದು, ಸಂಗೀತ ಕೇಳುವುದು ಅಥವಾ ಧ್ಯಾನ ಮಾಡುವುದರಿಂದ ಮನಸ್ಸು ಹಸನಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಒಗ್ಗಟ್ಟು, ಸೌಹಾರ್ದ ಮತ್ತು ಉಲ್ಲಾಸ ವಾತಾವರಣ ಇರಬಹುದು. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಮನರಂಜನಾ ಚಟುವಟಿಕೆ ಅಥವಾ ವಿಶೇಷ ಊಟದ ಯೋಜನೆ ಇರಬಹುದು. ಹಿರಿಯರೊಂದಿಗೆ ಚರ್ಚೆಯಲ್ಲಿ ಜ್ಞಾನಪೂರ್ಣ ಸಲಹೆ ದೊರೆಯಬಹುದು. ಸ್ನೇಹಿತರಿಂದ ಆಮಂತ್ರಣ ಅಥವಾ ಸಾಮಾಜಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಬರಬಹುದು. ಬಂಧು ಬಾಂಧವರೊಂದಿಗೆ ಹಳೆಯ ವಿಚಾರಗಳನ್ನು ಮರುಸ್ಥಾಪಿಸಿ ಸಂಬಂಧ ಬಲಪಡಿಸಲು ಇಂದು ಸೂಕ್ತ ಸಮಯ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹನ ಕೃಪೆಯನ್ನು ಹೆಚ್ಚಿಸಲು ಧಾರ್ಮಿಕ ಹಾಗೂ ಸೇವಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದು ಒಳಿತು. ವಿಷ್ಣುವಿನ ಆರಾಧನೆ, ಗೀತಾ ಪಾರಾಯಣ ಅಥವಾ ದತ್ತಾತ್ರೇಯ ಸ್ತೋತ್ರ ಪಠಣ ಫಲಕಾರಿ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಹಳದಿ ಹೂವಿನ ಮಾಲೆ ಅಥವಾ ಹಳದಿ ಬಟ್ಟೆಯನ್ನು ದೇವರಿಗೆ ಅರ್ಪಿಸಿ. ಬಡವರಿಗೆ ಅನ್ನದಾನ ಅಥವಾ ವಸ್ತ್ರದಾನ ಮಾಡುವುದು ಶುಭ. ಮಧುರ ಪದಾರ್ಥಗಳನ್ನು ತಯಾರಿಸಿ ಹಂಚಿಕೊಳ್ಳಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸಮತೋಲನ, ಸೌಹಾರ್ದ ಮತ್ತು ಸೃಜನಾತ್ಮಕತೆಯ ಸಂಕೇತ. ಇಂದು ಇದನ್ನು ಹೊಸ ಸಂಬಂಧಗಳು, ಕಲಾತ್ಮಕ ಚಟುವಟಿಕೆ ಮತ್ತು ವ್ಯಾವಹಾರಿಕ ನಿರ್ಧಾರಗಳಲ್ಲಿ ಬಳಸಿ. ಅದೃಷ್ಟದ ಬಣ್ಣ ಗುಲಾಬಿ. ಗುಲಾಬಿ ಬಣ್ಣ ಪ್ರೀತಿ, ಮೃದುತೆ ಮತ್ತು ಸೌಹಾರ್ದವನ್ನು ತರುತ್ತದೆ. ಗುಲಾಬಿ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ವ್ಯವಹಾರ, ಕಲಾತ್ಮಕ ಕೆಲಸ ಅಥವಾ ಕುಟುಂಬ ಸಂಬಂಧಿತ ನಿರ್ಧಾರಗಳು ಯಶಸ್ವಿಯಾಗುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಪ್ರಭಾವ ಹೆಚ್ಚು ಇರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ತೀವ್ರ ಸಂಕಲ್ಪ, ಆಳವಾದ ಚಿಂತನೆ ಮತ್ತು ತಂತ್ರಜ್ಞಾನದ ಬಳಕೆಯಿಂದ ದಿನವನ್ನು ಯಶಸ್ವಿಯಾಗಿ ಮುನ್ನಡೆಸುವ ದಿನವಾಗಿದೆ. ಗುರುವಾರದ ಗುರುಗ್ರಹದ ಪ್ರಭಾವದಿಂದ ಜ್ಞಾನ ಮತ್ತು ವಿಶ್ಲೇಷಣಾ ಸಾಮರ್ಥ್ಯ ಹೆಚ್ಚಾಗುತ್ತದೆ, ಆದರೆ ಭಾವನಾತ್ಮಕ ಸ್ಥಿರತೆಯನ್ನು ಕಾಪಾಡಿಕೊಳ್ಳುವುದು ಅಗತ್ಯ. ನಿಮ್ಮ ಗುಪ್ತ ಯೋಜನೆಗಳು ಅಥವಾ ಭವಿಷ್ಯದ ತಂತ್ರಗಳು ಇಂದಿನ ದಿನದಲ್ಲಿ ಬೆಳಕಿಗೆ ಬರಬಹುದಾದ ಕಾರಣ ಎಚ್ಚರಿಕೆಯಿಂದ ವರ್ತಿಸಿ. ಹಳೆಯ ವಿವಾದಗಳನ್ನು ನಿವಾರಿಸಲು ಇದು ಸೂಕ್ತ ಸಮಯ, ಆದರೆ ಮಾತಿನಲ್ಲಿ ನಿಖರತೆ ಹಾಗೂ ಶಾಂತ ಸ್ವಭಾವ ಅವಶ್ಯ. ಸಾಮಾಜಿಕ ಮತ್ತು ವೃತ್ತಿ ಜೀವನದಲ್ಲಿ ಪ್ರಭಾವಶಾಲಿ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸಲು ಇಂದು ಅವಕಾಶಗಳಿವೆ. ಆಧ್ಯಾತ್ಮಿಕ ಚಿಂತನೆ ಹಾಗೂ ಆಂತರಿಕ ಬೆಳವಣಿಗೆಯತ್ತ ಗಮನ ಹರಿಸುವ ಸಮಯವೂ ಹೌದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಪರಿಶ್ರಮ ಮತ್ತು ಸಮಸ್ಯೆ ಪರಿಹಾರ ಸಾಮರ್ಥ್ಯದಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ಪಡೆಯಬಹುದು. ಸಂಕೀರ್ಣ ಯೋಜನೆಗಳನ್ನು ನಿರ್ವಹಿಸಲು ನೀವು ಆಯ್ಕೆಯಾಗುವ ಸಾಧ್ಯತೆ ಇದೆ. ಕಚೇರಿಯಲ್ಲಿ ಕೆಲವೊಂದು ಆಂತರಿಕ ಬದಲಾವಣೆಗಳು ನಿಮ್ಮ ಕೆಲಸದ ಶೈಲಿಯನ್ನು ಪ್ರಭಾವಿಸಬಹುದು, ಆದರೆ ಅದನ್ನು ಸಮರ್ಥವಾಗಿ ನಿರ್ವಹಿಸಬಲ್ಲಿರಿ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದಿನ ದಿನದಲ್ಲಿ ವಿಶೇಷವಾಗಿ ಸಂಶೋಧನೆ, ತನಿಖೆ, ತಂತ್ರಜ್ಞಾನ, ಆರೋಗ್ಯ ಅಥವಾ ಹಣಕಾಸು ಕ್ಷೇತ್ರಗಳಲ್ಲಿ ಅವಕಾಶಗಳು ಬರಬಹುದು. ನಿಮ್ಮ ತಂತ್ರಜ್ಞಾನದ ಬಳಕೆ ಮತ್ತು ನಿಖರ ಕಾರ್ಯಪದ್ಧತಿ ಇಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಉದ್ಯಮಿಗಳಿಗೆ ಇಂದು ಬಂಡವಾಳ ಹೂಡಿಕೆಗಳ ಪರಿಶೀಲನೆ, ಹೊಸ ಪಾಲುದಾರಿಕೆ ಚರ್ಚೆ ಮತ್ತು ಲಾಭದಾಯಕ ಒಪ್ಪಂದಗಳನ್ನು ಪಡೆಯುವ ಸಾಧ್ಯತೆ ಇದೆ. ಸ್ಪರ್ಧೆಯಲ್ಲಿ ನಿಮ್ಮ ಗುಪ್ತ ತಂತ್ರಗಳು ಯಶಸ್ಸನ್ನು ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಿತವ್ಯಯ ಮತ್ತು ಸೂಕ್ತ ಯೋಜನೆಯ ಅಗತ್ಯವಿದೆ. ಕೆಲವು ಹಳೆಯ ಹೂಡಿಕೆಗಳಿಂದ ಲಾಭ ದೊರಕಬಹುದು. ಆಸ್ತಿ, ಭೂಮಿ ಅಥವಾ ಗೂಢ ಹೂಡಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗಬಹುದು, ಆದರೆ ತಜ್ಞರ ಸಲಹೆ ಪಡೆಯುವುದು ಒಳಿತು. ಅನಿರೀಕ್ಷಿತ ಹಣ ಲಭಿಸುವ ಸಾಧ್ಯತೆ ಇದ್ದರೂ ಅದನ್ನು ಉದ್ದೇಶಪೂರಿತವಾಗಿ ಬಳಸುವುದು ಶ್ರೇಷ್ಠ. ಕುಟುಂಬ ಅಥವಾ ವೈಯಕ್ತಿಕ ಅವಶ್ಯಕತೆಗಳಿಗಾಗಿ ಸ್ವಲ್ಪ ವೆಚ್ಚವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಉತ್ತಮವಾಗಿದ್ದರೂ ರಕ್ತದೊತ್ತಡ, ಹೃದಯ ಅಥವಾ ಜೀರ್ಣಕ್ರಿಯೆಯ ಸಮಸ್ಯೆಗಳಿಗೆ ಎಚ್ಚರಿಕೆ ಅಗತ್ಯ. ತೈಲಯುಕ್ತ ಹಾಗೂ ಅತಿಯಾದ ಖಾರದ ಆಹಾರ ತಪ್ಪಿಸಿ. ಮನಸ್ಸಿನಲ್ಲಿ ಕೆಲವೊಮ್ಮೆ ಚಿಂತೆ ಅಥವಾ ಭಾವನಾತ್ಮಕ ಒತ್ತಡ ಕಾಣಿಸಬಹುದು. ಧ್ಯಾನ, ಪ್ರಾಣಾಯಾಮ ಮತ್ತು ಹಸಿರು ಪರಿಸರದಲ್ಲಿ ಕಾಲ ಕಳೆಯುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಪ್ರೀತಿಯ ಜೊತೆಗೆ ಸ್ವಲ್ಪ ಗಂಭೀರ ಚರ್ಚೆಗಳು ನಡೆಯಬಹುದು.
ಸಂಗಾತಿಯೊಂದಿಗೆ ಆರ್ಥಿಕ ಅಥವಾ ಭವಿಷ್ಯದ ನಿರ್ಧಾರಗಳ ಬಗ್ಗೆ ಚರ್ಚೆಯಾಗಬಹುದು. ನಿಮ್ಮ ಧೈರ್ಯ ಮತ್ತು ಶಾಂತ ಸ್ವಭಾವದಿಂದ ಈ ಚರ್ಚೆಗಳನ್ನು ಸಮಾಧಾನಕರವಾಗಿ ಮುಗಿಸಬಹುದು. ಮಕ್ಕಳ ವಿದ್ಯಾಭ್ಯಾಸ, ವೃತ್ತಿ ಅಥವಾ ಭವಿಷ್ಯದ ಯೋಜನೆಗಳಿಗೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ನಿಮ್ಮ ಸಲಹೆ ಮುಖ್ಯವಾಗುತ್ತದೆ. ಬಂಧು ಬಾಂಧವರೊಂದಿಗೆ ಹಳೆಯ ತಕರಾರು ನಿವಾರಣೆ ಮಾಡಲು ಇದು ಸೂಕ್ತ ದಿನ. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹದ ಕೃಪೆಯನ್ನು ಹೆಚ್ಚಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಒಳಿತು. ವಿಷ್ಣು, ದತ್ತಾತ್ರೇಯ ಅಥವಾ ಶಿವನ ಆರಾಧನೆ, ಗುರುಸ್ತೋತ್ರ ಪಾರಾಯಣ ಅಥವಾ ಗೀತಾ ಪಠಣ ಫಲಕಾರಿ. ಓಂ ತತ್ಸತ್ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಹಳದಿ ಅಥವಾ ಕೇಸರಿ ಬಟ್ಟೆ ಧರಿಸಿ ದೇವರಿಗೆ ಅರ್ಪಿಸಿ. ಬಡವರಿಗೆ ಅಥವಾ ಅಗತ್ಯವಂತರಿಗೆ ಆಹಾರ ದಾನ ಮಾಡುವುದು ಶುಭ. ನಿಮ್ಮ ಜೀವನದಲ್ಲಿ ಪ್ರೇರಣೆ ನೀಡಿದ ವ್ಯಕ್ತಿಗೆ ಕೃತಜ್ಞತೆ ಸಲ್ಲಿಸಿ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಶಕ್ತಿ, ಧೈರ್ಯ ಮತ್ತು ತ್ಯಾಗದ ಸಂಕೇತ. ಇನ್ನು ಇದನ್ನು ಸಂಕೀರ್ಣ ಸಮಸ್ಯೆಗಳನ್ನು ಪರಿಹರಿಸಲು ಹಾಗೂ ನಿರ್ಣಾಯಕ ಕಾರ್ಯಗಳಲ್ಲಿ ಬಳಸಿ. ಅದೃಷ್ಟದ ಬಣ್ಣ ಕೇಸರಿ. ಕೇಸರಿ ಬಣ್ಣ ಧೈರ್ಯ, ಶಕ್ತಿ ಮತ್ತು ಆಧ್ಯಾತ್ಮಿಕ ಬೆಳಕನ್ನು ತರುತ್ತದೆ. ಕೇಸರಿ ಬಣ್ಣದ ಉಡುಪು ಅಥವಾ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ಮಹತ್ವದ ನಿರ್ಧಾರ, ವ್ಯಾಪಾರಿಕ ಚರ್ಚೆ ಮತ್ತು ಆರ್ಥಿಕ ವ್ಯವಹಾರ ಯಶಸ್ವಿಯಾಗುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಚೈತನ್ಯ ಮತ್ತು ಪ್ರಭಾವ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಜ್ಞಾನ ಮತ್ತು ಧೈರ್ಯದಿಂದ ದಿನವನ್ನು ಪ್ರಾರಂಭಿಸುವ ಸಾಧ್ಯತೆ ಇದೆ. ಗುರುವಾರದ ಗುರುಗ್ರಹನ ಪ್ರಭಾವದಿಂದ ಆತ್ಮವಿಶ್ವಾಸ, ಧಾರ್ಮಿಕ ಚಿಂತನೆ ಮತ್ತು ವಿಸ್ತಾರವಾದ ದೃಷ್ಟಿಕೋನ ಹೆಚ್ಚಾಗುತ್ತದೆ. ದೂರದ ಗುರಿಗಳನ್ನು ಸಾಧಿಸಲು ನಿಮ್ಮ ಯೋಜನೆಗಳು ಇಂದು ಪ್ರಾರಂಭವಾಗುವ ಸೂಚನೆಗಳಿವೆ. ಹೊಸ ಕಲಿಕೆ, ಆಧ್ಯಾತ್ಮಿಕ ಅಧ್ಯಯನ ಮತ್ತು ಜ್ಞಾನ ಹಂಚಿಕೊಳ್ಳುವ ಚಟುವಟಿಕೆಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ. ಪ್ರಯಾಣದ ಯೋಜನೆಗಳು ಮೂಡಬಹುದು, ವಿಶೇಷವಾಗಿ ಧಾರ್ಮಿಕ ಸ್ಥಳ ಅಥವಾ ಶಿಕ್ಷಣ ಸಂಬಂಧಿತ ಪ್ರಯಾಣಗಳು. ಸಕಾರಾತ್ಮಕ ಮನೋಭಾವದಿಂದ ಅಡೆತಡೆಗಳನ್ನು ನಿವಾರಿಸಲು ಸಾಧ್ಯವಾಗುತ್ತದೆ. ಇನ್ನು ನೀವು ಹಿರಿಯರು, ಮಾರ್ಗದರ್ಶಕರು ಅಥವಾ ಜ್ಞಾನಿಗಳಿಂದ ಸಲಹೆ ಪಡೆಯಲು ಅವಕಾಶ ಪಡೆಯಬಹುದು. ನಿಮ್ಮ ದೀರ್ಘಕಾಲದ ಗುರಿಗಳಿಗೆ ಇಂದಿನ ಪ್ರಾರಂಭಗಳು ಭವಿಷ್ಯದಲ್ಲಿ ದೊಡ್ಡ ಸಾಧನೆಗೆ ದಾರಿ ಮಾಡಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮ್ಮ ದೃಷ್ಟಿ, ನಾಯಕತ್ವ ಮತ್ತು ನವೀನ ಆಲೋಚನೆಗಳು ಮೆಚ್ಚುಗೆಗೆ ಪಾತ್ರವಾಗುತ್ತವೆ. ಮುಖ್ಯ ನಿರ್ಣಯಗಳಲ್ಲಿ ನಿಮ್ಮ ಸಲಹೆ ಗಮನ ಸೆಳೆಯಬಹುದು. ತಾಂತ್ರಿಕ, ಶಿಕ್ಷಣ, ಸಂಶೋಧನೆ ಮತ್ತು ಕಾನೂನು ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಇಂದು ವಿಶೇಷ ಯಶಸ್ಸು. ಹೊಸ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಉತ್ತಮ ಮಾಹಿತಿ ಅಥವಾ ಸಂದರ್ಶನದ ಅವಕಾಶ ಬರಬಹುದು. ನಿಮ್ಮ ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ಯಶಸ್ಸು ಪಡೆಯಬಹುದು. ಉದ್ಯಮಿಗಳಿಗೆ ವಿದೇಶಿ ವ್ಯವಹಾರ, ಹೊಸ ಪಾಲುದಾರಿಕೆ ಅಥವಾ ಮಾರುಕಟ್ಟೆ ವಿಸ್ತರಣೆಯ ಕಾರ್ಯಗಳಲ್ಲಿ ಪ್ರಗತಿ ಸಾಧ್ಯ. ಆದರೆ ದೊಡ್ಡ ಬಂಡವಾಳ ಹೂಡಿಕೆಗೆ ಮುನ್ನ ಸಂಪೂರ್ಣ ವಿಶ್ಲೇಷಣೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಸಾಧಾರಣ ಸ್ಥಿರತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭದ ಅವಕಾಶಗಳಿವೆ. ವಿದೇಶಿ ವ್ಯವಹಾರಗಳಿಂದ ಆದಾಯ ಹೆಚ್ಚಾಗಬಹುದು. ಆದರೆ ಅತಿಯಾದ ವೆಚ್ಚದಿಂದ ನಗದು ಹರಿವು ತಗ್ಗುವ ಸಾಧ್ಯತೆ ಇದೆ. ಕುಟುಂಬ, ಧಾರ್ಮಿಕ ಕಾರ್ಯ ಅಥವಾ ಶಿಕ್ಷಣ ಸಂಬಂಧಿತ ವೆಚ್ಚಗಳಿಗೆ ಹಣ ಮೀಸಲಿಡಬೇಕಾಗುತ್ತದೆ. ಹೂಡಿಕೆ ಮಾಡುವಾಗ ದೀರ್ಘಕಾಲದ ಲಾಭದತ್ತ ಗಮನ ಕೊಡಿ. ಚಿನ್ನ ಮತ್ತು ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಯಶಸ್ಸು ಸಾಧ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿದ್ದರೂ ಹೊಟ್ಟೆ, ಜೀರ್ಣಕ್ರಿಯೆ ಮತ್ತು ತಲೆನೋವುಗಳ ಸಮಸ್ಯೆ ಕಾಣಿಸಬಹುದು. ನಿಯಮಿತ ಆಹಾರ, ನೀರಿನ ಸೇವನೆ ಮತ್ತು ಬೆಳಗಿನ ವ್ಯಾಯಾಮದಿಂದ ಆರೋಗ್ಯ ಉತ್ತಮವಾಗಿರುತ್ತದೆ. ಮಾನಸಿಕ ಒತ್ತಡ ಕಡಿಮೆ ಮಾಡಲು ಬೆಳಗಿನ ಧ್ಯಾನ ಅಥವಾ ಶ್ವಾಸಾಭ್ಯಾಸ ನೆರವಾಗುತ್ತದೆ. ಪ್ರಯಾಣದಲ್ಲಿ ಸ್ವಚ್ಛತೆ ಪಾಲಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷ ಮತ್ತು ಸಹಕಾರದ ವಾತಾವರಣ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಭವಿಷ್ಯದ ಗುರಿ ಮತ್ತು ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆಗಳಿಂದ ಕುಟುಂಬದಲ್ಲಿ ಸಮಸ್ಯೆಗಳ ಪರಿಹಾರ ಸಾಧ್ಯ. ಸ್ನೇಹಿತರೊಂದಿಗೆ ಆಕಸ್ಮಿಕ ಭೇಟಿಗಳು, ಹಳೆಯ ನೆನಪುಗಳನ್ನು ಹಂಚಿಕೊಳ್ಳುವ ಅವಕಾಶ ದೊರೆಯಬಹುದು. ಬಂಧು ಬಾಂಧವರಿಂದ ಸುಸಂದೇಶ ಬರಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಸಾಧನೆಗೆ ಹೆಮ್ಮೆ ಪಡುವ ಸಂದರ್ಭ ಬರಬಹುದು. ವೀಕ್ಷಕರೇ, ನೀವು ಗುರುವಾರದ ಗುರುಗ್ರಹನ ಕೃಪೆಯನ್ನು ಹೆಚ್ಚಿಸಲು ಧಾರ್ಮಿಕ ಸೇವೆ, ಗೀತಾ ಪಾರಾಯಣ ಅಥವಾ ದತ್ತಾತ್ರೇಯ ಸ್ತೋತ್ರ ಪಠಣ ಫಲಕಾರಿ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಹಳದಿ ಬಟ್ಟೆ ಅಥವಾ ಹಳದಿ ಹೂವಿನ ಮಾಲೆ ಅರ್ಪಿಸಿ. ವಿದ್ಯಾರ್ಥಿಗಳಿಗೆ ಪುಸ್ತಕ, ಪೆನ್ ಅಥವಾ ಹಣ್ಣು ದಾನ ಮಾಡುವುದು ಶುಭ.
ಧಾರ್ಮಿಕ ಸ್ಥಳದಲ್ಲಿ ಬಡವರಿಗೆ ಅನ್ನದಾನ ಮಾಡುವುದು ಫಲಕಾರಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಜ್ಞಾನ, ಸೃಜನಶೀಲತೆ ಮತ್ತು ಯಶಸ್ಸಿನ ಸಂಕೇತ. ಇದನ್ನು ಹೊಸ ಕಲಿಕೆ, ಪ್ರಯಾಣ ಮತ್ತು ಮಹತ್ವದ ನಿರ್ಣಯಗಳಲ್ಲಿ ಬಳಸಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿ, ಶಾಂತಿ ಮತ್ತು ಪ್ರಗತಿಯನ್ನು ತರುತ್ತದೆ. ಹಳದಿ ಉಡುಪು ಧರಿಸುವುದು, ಹಳದಿ ಹೂವಿನ ಬಳಕೆ ಶುಭ. ಶುಭ ಸಮಯ ಬೆಳಿಗ್ಗೆ 9:30 ರಿಂದ ಬೆಳಿಗ್ಗೆ 11 ಗಂಟೆ. ಈ ಸಮಯದಲ್ಲಿ ಹೊಸ ಯೋಜನೆಗಳ ಪ್ರಾರಂಭ, ಧಾರ್ಮಿಕ ಕಾರ್ಯಗಳು ಮತ್ತು ಆರ್ಥಿಕ ವ್ಯವಹಾರ ಯಶಸ್ವಿಯಾಗುತ್ತವೆ. ಈ ಅವಧಿಯಲ್ಲಿ ನಿಮ್ಮ ಉತ್ಸಾಹ ಮತ್ತು ಏಕಾಗ್ರತೆ ಹೆಚ್ಚಿರುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ದೃಢ ಸಂಕಲ್ಪ, ಪ್ರಾಮಾಣಿಕತೆ ಮತ್ತು ಪರಿಶ್ರಮದಿಂದ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಜ್ಞಾನ, ವಿವೇಕ ಮತ್ತು ಧಾರ್ಮಿಕ ಚಿಂತನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹಳೆಯ ಯೋಜನೆಗಳಲ್ಲಿ ಪ್ರಗತಿ ಕಾಣಬಹುದು. ಹೊಸ ಯೋಜನೆಗಳ ಪ್ರಾರಂಭಕ್ಕೂ ಅನುಕೂಲಕರ ಸಮಯ. ದಿನದ ಆರಂಭದಲ್ಲಿ ಸ್ವಲ್ಪ ನಿಧಾನಗತಿ ಇರಬಹುದು, ಆದರೆ ಮಧ್ಯಾಹ್ನದ ನಂತರ ಶಕ್ತಿ ಮತ್ತು ಉತ್ಸಾಹ ಹೆಚ್ಚುತ್ತದೆ. ನಿಮ್ಮ ಮಾತಿನ ಮೃದುವು, ಆಲೋಚನೆಗಳ ಸ್ಪಷ್ಟತೆ ಹಾಗೂ ತಾಳ್ಮೆಯು ಇಂದಿನ ಪ್ರಮುಖ ಬಲವಾಗಿರುತ್ತದೆ. ಹೊಸ ಜನರನ್ನು ಭೇಟಿಯಾಗುವ ಸಂದರ್ಭಗಳಲ್ಲಿ ಸೌಜನ್ಯದಿಂದ ವರ್ತಿಸಿ, ಇದರಿಂದ ಭವಿಷ್ಯದಲ್ಲಿ ಸಹಕಾರ ದೊರೆಯಬಹುದು. ಇಂದಿನ ದಿನ ಧ್ಯಾನ, ಪೂಜೆ ಮತ್ತು ಆತ್ಮ ಪರಿಶೀಲನೆಗೆ ಸಹ ಸೂಕ್ತವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ತಂತ್ರಯೋಜನೆ, ದಾಖಲೆ ಪತ್ರಗಳ ಪರಿಶೀಲನೆ ಮತ್ತು ತಂಡದ ಸಹಕಾರ ಮುಖ್ಯವಾಗಿರುತ್ತದೆ. ಹಿರಿಯರಿಂದ ಮಾರ್ಗದರ್ಶನ ದೊರೆತರೆ ಅದನ್ನು ಗೌರವದಿಂದ ಸ್ವೀಕರಿಸಿ. ಕೆಲವರಿಗೆ ಹಳೆಯ ಪರಿಶ್ರಮದ ಫಲವಾಗಿ ಉತ್ತಮ ಸುದ್ದಿಗಳು, ವರ್ಧನೆ ಅಥವಾ ಪ್ರೋತ್ಸಾಹ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಒಳ್ಳೆಯ ಪರಿಚಯಗಳು ಅಥವಾ ಸಂಬಂಧಗಳಿಂದ ಬಂದ ಸೂಚನೆಗಳು ಅವಕಾಶಗಳ ಬಾಗಿಲು ತಟ್ಟಬಹುದು. ಕಚೇರಿ, ರಾಜಕೀಯದಿಂದ ದೂರವಿರುವುದು ಒಳಿತು. ಉದ್ಯಮಿಗಳಿಗಾಗಿ ಇಂದು ಒಪ್ಪಂದ ಪತ್ರಗಳು, ಬಂಡವಾಳ ಹೂಡಿಕೆ ಯೋಜನೆಗಳು ಹಾಗೂ ಹೊಸ ಉತ್ಪನ್ನ, ಸೇವೆಗಳ ಪ್ರಾರಂಭ ಕುರಿತು ಚರ್ಚಿಸಲು ಸೂಕ್ತ. ಆದರೆ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಲೆಕ್ಕಾಚಾರವನ್ನು ಖಚಿತಪಡಿಸಿಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಸಾಧಿಸಲು ಸಾಧ್ಯ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಬೃಹಸ್ಪತಿ ಪ್ರಭಾವದಿಂದ ಧಾರ್ಮಿಕ ಕಾರ್ಯಗಳಿಗೆ ಸ್ವಲ್ಪ ದೇಣಿಗೆ ಅಥವಾ ದಾನ ಮಾಡುವ ಯೋಗವಿದೆ. ಇದು ಶುಭ ಫಲ ನೀಡುತ್ತದೆ. ವ್ಯಾಪಾರಿಕ ಲಾಭ ಹೆಚ್ಚಾಗಲು ಹಿರಿಯರ ಸಲಹೆ ಅನುಸರಿಸಿ. ಹೊಸ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ದೀರ್ಘಾವಧಿ ಲಾಭವಿರುವ ಯೋಜನೆಗಳನ್ನು ಮಾತ್ರ ಪರಿಗಣಿಸಿ. ಸಾಲ ಪಡೆಯುವ ಅಥವಾ ಕೊಡುವ ವಿಚಾರದಲ್ಲಿ ಎಚ್ಚರಿಕೆ ಅವಶ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆಹಾರದಲ್ಲಿ ನಿಯಮ ಪಾಲನೆ, ಹೆಚ್ಚಿನ ನೀರಿನ ಸೇವನೆ ಹಾಗೂ ಸರಿಯಾದ ನಿದ್ರೆ ಮುಖ್ಯ. ಗಂಟಲು, ಕಂಠ ಅಥವಾ ಹೊಟ್ಟೆ ಸಂಬಂಧಿತ ಅಸೌಕರ್ಯಗಳಿಗೆ ಎಚ್ಚರಿಕೆ ವಹಿಸಿ. ಬೃಹಸ್ಪತಿ ಪ್ರಭಾವದಿಂದ ಕೆಲವರಿಗೆ ತೂಕ ಹೆಚ್ಚುವ ಲಕ್ಷಣ, ವ್ಯಾಯಾಮದಿಂದ ನಿಯಂತ್ರಿಸಬಹುದು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಲು ಧ್ಯಾನ, ಶ್ವಾಸಾಭ್ಯಾಸ ಹಾಗೂ ಹಸಿರು ಪರಿಸರದಲ್ಲಿ ಸಮಯ ಕಳೆಯುವುದು ಉತ್ತಮ. ದಿನದ ಅಂತ್ಯದಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆದರೆ ದೇಹ, ಮನಸ್ಸು ಚೇತರಿಸಿಕೊಳ್ಳುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದೊಂದಿಗೆ ಆತ್ಮೀಯ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದವು ಇಂದು ವಿಶೇಷ ಫಲಪ್ರದ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಅನುಕೂಲಕರ ಸಮಯ. ವಿವಾಹಿತರಲ್ಲಿ ಸಂಗಾತಿಯೊಂದಿಗೆ ಸಾಂಸ್ಕೃತಿಕ, ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೋಗುವ ಅವಕಾಶ ಬರುತ್ತದೆ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಗೌರವ ಕಾಪಾಡಿ. ದೂರದಲ್ಲಿರುವ ಬಂಧುಗಳೊಂದಿಗೆ ಸಂಪರ್ಕ ಸಾಧಿಸಲು ಇದು ಉತ್ತಮ ದಿನ. ವೀಕ್ಷಕರೇ, ನೀವು ಗುರುವಾರದ ಬೃಹಸ್ಪತಿ ಗ್ರಹದ ಅನುಗ್ರಹವನ್ನು ಪಡೆಯಲು ಪೀತಾಂಬರ ಧರಿಸಿ, ಹಸಿರು ಹುರುಳಿ ಅಥವಾ ಹಳದಿ ಹೂವಿನ ದಾನ ಮಾಡಿ. ಓಂ ಗುರುಂ ಬೃಹಸ್ಪತಿಯೇ ನಮಃ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಹಸಿರು ಅಥವಾ ಹಳದಿ ಬಣ್ಣದ ವಸ್ತ್ರ ಧರಿಸುವುದರಿಂದ ಶುಭ ಶಕ್ತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿಯ ಜ್ಞಾನ, ವಿಸ್ತರಣೆ ಮತ್ತು ಶುಭ ಫಲದ ಸಂಕೇತ. ಇಂದಿನ ದಿನದಲ್ಲಿ ಹೊಸ ಕಲಿಕೆಯ ಪ್ರಯತ್ನಗಳು ಹಾಗೂ ಧಾರ್ಮಿಕ ಚಟುವಟಿಕೆಗಳಿಗೆ ಇದು ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣವು ಜ್ಞಾನ, ಶಾಂತಿ ಮತ್ತು ಉತ್ಸಾಹವನ್ನು ತರುತ್ತದೆ. ಹಳದಿ ಹೂ, ಹಳದಿ ಉಡುಪು ಅಥವಾ ಹಳದಿ ಆಹಾರದ ಬಳಕೆಯಿಂದ ಶುಭ ಶಕ್ತಿ ಹೆಚ್ಚುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 1:15. ಈ ಸಮಯದಲ್ಲಿ ಪ್ರಮುಖ ಸಭೆಗಳು, ವ್ಯಾಪಾರ ಒಪ್ಪಂದಗಳು ಅಥವಾ ಪೂಜೆ ಕಾರ್ಯಗಳು ಹೆಚ್ಚು ಫಲಕಾರಿಯಾಗುತ್ತವೆ. ನಿಮ್ಮ ಆತ್ಮವಿಶ್ವಾಸ ಈ ಅವಧಿಯಲ್ಲಿ ಹೆಚ್ಚಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ.
ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ಚುರುಕುತನ, ಹೊಸ ಕಲ್ಪನೆಗಳು ಮತ್ತು ಬೌದ್ಧಿಕ ಚಟುವಟಿಕೆಗಳಲ್ಲಿ ತೊಡಗುವ ದಿನವಾಗಿದೆ. ಗುರುವಾರದ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಜ್ಞಾನ, ವಿಚಾರ ವಿಸ್ತಾರ ಮತ್ತು ಸಕಾರಾತ್ಮಕ ಚಿಂತನೆಗಳು ಹೆಚ್ಚಾಗುತ್ತವೆ. ದಿನದ ಆರಂಭದಲ್ಲಿ ಕೆಲವು ಕಾರ್ಯಗಳಲ್ಲಿ ವಿಳಂಬವಾಗುವ ಸಾಧ್ಯತೆ ಇದ್ದರೂ ಮಧ್ಯಾಹ್ನದ ನಂತರ ಉತ್ತಮ ಅವಕಾಶಗಳು ಸಿಗುವ ಸಾಧ್ಯತೆ ಇದೆ. ನಿಮ್ಮ ವಿಚಾರಧಾರೆ, ಮಾತಿನ ಮೃದುತ್ವ ಮತ್ತು ಸಂವಹನ ಕೌಶಲ್ಯವು ಇಂದಿನ ದಿನದ ಪ್ರಮುಖ ಬಲವಾಗಿರುತ್ತದೆ. ಹಳೆಯ ಕೆಲಸಗಳನ್ನು ಸುಧಾರಿಸುವುದು, ಹೊಸ ಯೋಜನೆಗಳಿಗೆ ಬುನಾದಿ ಹಾಕುವುದು ಮತ್ತು ಭವಿಷ್ಯದ ಬಗ್ಗೆ ಯೋಜನೆ ರೂಪಿಸುವುದಕ್ಕೆ ಇದು ಸೂಕ್ತ ಸಮಯ. ಪ್ರಾಮಾಣಿಕತೆ ಮತ್ತು ತಾಳ್ಮೆಯಿಂದ ನಡೆದುಕೊಂಡರೆ ಸುತ್ತಮುತ್ತಲಿನವರ ಗೌರವ ಗಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಹೊಸ ಆಲೋಚನೆಗಳನ್ನು ಮಂಡಿಸಲು ಉತ್ತಮ ಸಮಯ. ಹಿರಿಯರಿಂದ ಮಾರ್ಗದರ್ಶನ ದೊರೆಯುವ ಸಾಧ್ಯತೆ ಇದೆ. ತಂಡದೊಂದಿಗೆ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ತಂತ್ರಜ್ಞಾನ, ಸಂಶೋಧನೆ, ಮಾಧ್ಯಮ ಹಾಗೂ ನಿರ್ವಹಣಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಅವಕಾಶಗಳು ದೊರೆಯುವ ಯೋಗವಿದೆ. ಕೆಲವರಿಗೆ ಹಳೆಯ ಬಾಕಿ ಕಾರ್ಯಗಳನ್ನು ಮುಗಿಸುವ ಒತ್ತಡ ಇರಬಹುದು, ಆದರೂ ನಿಮ್ಮ ಬುದ್ಧಿವಂತಿಕೆ ಮತ್ತು ತಾಳ್ಮೆ ಸಮಸ್ಯೆಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತದೆ. ವೃತ್ತಿ ಬದಲಿ ಯೋಚಿಸುವವರಿಗೆ ಹೊಸ ಸಂದರ್ಶನಗಳ ಅವಕಾಶ ಬರಬಹುದು. ಉದ್ಯಮಿಗಳಿಗಾಗಿ ಇಂದು ವ್ಯವಹಾರ ವಿಸ್ತರಣೆ, ಹೊಸ ಮಾರ್ಕೆಟಿಂಗ್ ಯೋಜನೆಗಳು ಮತ್ತು ಆನ್ಲೈನ್ ಚಟುವಟಿಕೆಗಳಲ್ಲಿ ಪ್ರಗತಿ ಸಾಧ್ಯ. ಆದರೆ ಒಪ್ಪಂದಗಳಲ್ಲಿ ಸ್ಪಷ್ಟತೆ ಮತ್ತು ದಾಖಲೆಗಳ ಸುರಕ್ಷತೆ ಕಾಪಾಡಿಕೊಳ್ಳುವುದು ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸ್ಥಿರತೆಯ ಲಕ್ಷಣಗಳನ್ನು ಹೊಂದಿದೆ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಬೃಹಸ್ಪತಿ ಪ್ರಭಾವದಿಂದ ಧಾರ್ಮಿಕ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಸ್ವಲ್ಪ ವೆಚ್ಚ ಮಾಡುವ ಅವಕಾಶ ಬರಬಹುದು. ಹೊಸ ಹೂಡಿಕೆ ಮಾಡುವವರಿಗೆ ದೀರ್ಘಾವಧಿ ಲಾಭವಿರುವ ಯೋಜನೆಗಳನ್ನು ಮಾತ್ರ ಆಯ್ಕೆ ಮಾಡುವುದು ಒಳಿತು. ಸಣ್ಣ ಮಟ್ಟದ ವ್ಯಾಪಾರಿಗಳಿಗೆ ಹೊಸ ಗ್ರಾಹಕರನ್ನು ಸೆಳೆಯುವ ಸಾಧ್ಯತೆ ಇದೆ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆ ವಹಿಸಿ, ದಾಖಲೆಗಳನ್ನು ಸರಿಯಾಗಿ ಪರಿಶೀಲಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಾನಸಿಕ ಶಾಂತಿಗೆ ಹೆಚ್ಚಿನ ಒತ್ತು ನೀಡುವುದು ಅಗತ್ಯ. ತಲೆನೋವು, ಕಣ್ಣು ಒತ್ತಡ ಅಥವಾ ನಿದ್ರಾಹೀನತೆಯ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ದಿನದಲ್ಲಿ ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವುದು ಒಳಿತು. ಪ್ರತಿದಿನ ಹಗುರ ವ್ಯಾಯಾಮ, ಶ್ವಾಸಾಭ್ಯಾಸ ಹಾಗೂ ಧ್ಯಾನ ಮಾಡುವುದರಿಂದ ದೈಹಿಕ ಮತ್ತು ಮಾನಸಿಕ ಶಕ್ತಿ ಹೆಚ್ಚಾಗುತ್ತದೆ. ಹೆಚ್ಚು ಸಮಯ ಮೊಬೈಲ್ ಅಥವಾ ಕಂಪ್ಯೂಟರ್ ಪರದೆಯ ಮುಂದೆ ಕಳೆಯುವುದು ತಪ್ಪಿಸಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದೊಂದಿಗೆ ಆತ್ಮೀಯ ಮಾತುಕತೆ ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಮನೆ ಮಾತು ಕೆಲಸಗಳಲ್ಲಿ ಪ್ರಗತಿ ಕಾಣಬಹುದು. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸಲು ಇದು ಉತ್ತಮ ಸಮಯ. ವಿವಾಹಿತರಲ್ಲಿ ಸಂಗಾತಿಯೊಂದಿಗೆ ಪ್ರೀತಿ ಮತ್ತು ಸಹಕಾರ ಹೆಚ್ಚುವ ದಿನ. ದೂರದಲ್ಲಿರುವ ಬಂಧುಗಳೊಂದಿಗೆ ಸಂಪರ್ಕ ಸಾಧಿಸಲು ಇಂದು ಸೂಕ್ತ. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಗೌರವ ಕಾಪಾಡಿದರೆ ನೆಮ್ಮದಿ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಗುರುವಾರದ ಬೃಹಸ್ಪತಿ ಗ್ರಹದ ಅನುಗ್ರಹ ಪಡೆಯಲು ಹಳದಿ ಬಣ್ಣದ ವಸ್ತ್ರ ಧರಿಸಿ, ಹಸಿರು ಹುರುಳಿ ಅಥವಾ ಹಳದಿ ಹೂವಿನ ದಾನ ಮಾಡಿ. ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ದೇವಾಲಯದಲ್ಲಿ ಬಾಳೆಹಣ್ಣು ಅಥವಾ ಹಳದಿ ಹೂವಿನ ಅರ್ಪಣೆ ಮಾಡಿದರೆ ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿಯ ಜ್ಞಾನ, ವಿಸ್ತರಣೆ ಮತ್ತು ಶುಭ ಫಲದ ಸಂಕೇತವಾಗಿದೆ. ಇಂದು ಹೊಸ ಕಲಿಕೆ, ಧಾರ್ಮಿಕ ಚಟುವಟಿಕೆ ಮತ್ತು ಸಾಮಾಜಿಕ ಸೇವೆಗೆ ಇದು ಶುಭ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಉತ್ಸಾಹ ಮತ್ತು ಶಾಂತಿಯನ್ನು ತರುತ್ತದೆ. ಹಳದಿ ಉಡುಪು ಅಥವಾ ಹಳದಿ ಹೂಗಳನ್ನು ಬಳಸಿ ದಿನವನ್ನು ಪ್ರಾರಂಭಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ ಮಧ್ಯಾಹ್ನ 1:15. ಈ ಸಮಯದಲ್ಲಿ ವ್ಯಾಪಾರ ಒಪ್ಪಂದಗಳು, ಧಾರ್ಮಿಕ ಕಾರ್ಯಗಳು ಮತ್ತು ಕುಟುಂಬ ನಿರ್ಧಾರಗಳು ಫಲಪ್ರದವಾಗುತ್ತವೆ. ನಿಮ್ಮ ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆ ಈ ಅವಧಿಯಲ್ಲಿ ಹೆಚ್ಚು ಬಲವಾಗಿ ಕಾರ್ಯನಿರ್ವಹಿಸುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕತೆ, ಕಲಾತ್ಮಕತೆ ಮತ್ತು ಒಳನೋಟಗಳಿಂದ ತಮ್ಮ ದಿನವನ್ನು ನಡೆಸುವ ಯೋಗವಿದೆ. ಗುರುವಾರದ ಬೃಹಸ್ಪತಿ ಪ್ರಭಾವದಿಂದ ಜ್ಞಾನ, ಧಾರ್ಮಿಕ ಚಿಂತನೆ ಹಾಗೂ ಆಧ್ಯಾತ್ಮಿಕ ತಾಳ್ಮೆ ಹೆಚ್ಚಾಗುವ ಸಾಧ್ಯತೆ ಇದೆ. ನಿಮ್ಮ ಕನಸುಗಳು ಮತ್ತು ಕಲ್ಪನೆಗಳನ್ನು ಕ್ರಿಯಾತ್ಮಕ ಯೋಜನೆಗಳಾಗಿ ರೂಪಿಸುವುದಕ್ಕೆ ಇದು ಉತ್ತಮ ದಿನ. ಹಳೆಯ ಸಂಬಂಧಗಳು ಪುನಃ ಸಂಪರ್ಕ ಸಾಧಿಸುವ ಅವಕಾಶವಿದೆ. ಸೃಜನಾತ್ಮಕ ಕಾರ್ಯಗಳಲ್ಲಿ ತೊಡಗುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಬೆಳಿಗ್ಗೆ ಸ್ವಲ್ಪ ಅಸಮಾಧಾನ ಇದ್ದರೂ ಮಧ್ಯಾಹ್ನದ ನಂತರ ಶುಭ ಸಂದೇಶ ಅಥವಾ ಸಂತೋಷದ ಬೆಳವಣಿಗೆ ಸಂಭವಿಸಬಹುದು.
ಹೊಸ ಕಲಿಕೆ, ಪ್ರವಾಸ ಅಥವಾ ಸಂಶೋಧನೆಗಳಲ್ಲಿ ಆಸಕ್ತಿ ತೋರುವಿರಿ. ಧಾರ್ಮಿಕ ಸ್ಥಳಗಳಿಗೆ ಭೇಟಿ ಅಥವಾ ಗುರುಗಳ ಆಶೀರ್ವಾದ ಪಡೆಯಲು ಇದು ಅನುಕೂಲಕರ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ಸೃಜನಶೀಲ ಆಲೋಚನೆ ಮತ್ತು ಸಹಾನುಭೂತಿದಾಯಕ ವರ್ತನೆ ಮೆಚ್ಚುಗೆಗೆ ಪಾತ್ರವಾಗಬಹುದು. ಹಿರಿಯರು ನಿಮ್ಮ ಕಾರ್ಯನಿಷ್ಠೆ ಗುರುತಿಸುವರು. ತಂಡದೊಂದಿಗೆ ಒಟ್ಟಾಗಿ ಕೆಲಸ ಮಾಡುವ ಮೂಲಕ ಉತ್ತಮ ಫಲ ಪಡೆಯಬಹುದು. ಕೆಲವರಿಗೆ ಪ್ರಸ್ತುತ ಕೆಲಸದಲ್ಲಿ ತೃಪ್ತಿ ದೊರಕುವ ಸಾಧ್ಯತೆ ಇದೆ, ಆದರೆ ಕೆಲವರು ಹೊಸ ಅವಕಾಶಗಳ ಬಗ್ಗೆ ಯೋಚನೆ ಪ್ರಾರಂಭಿಸಬಹುದು. ಕಲಾತ್ಮಕ, ಮಾಧ್ಯಮ, ಶಿಕ್ಷಣ ಮತ್ತು ಆರೋಗ್ಯ ಸೇವಾ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವವರಿಗೆ ವಿಶೇಷ ಅವಕಾಶಗಳು ಬರಬಹುದು. ಉದ್ಯಮಿಗಳಿಗಾಗಿ ಇಂದು ಗ್ರಾಹಕರೊಂದಿಗೆ ಹೃದಯಸ್ಪರ್ಶಿ ಸಂವಾದ, ನವೀನ ಮಾರ್ಕೆಟಿಂಗ್ ತಂತ್ರಗಳು ಮತ್ತು ಆನ್ಲೈನ್ ಪ್ರಚಾರದಲ್ಲಿ ಯಶಸ್ಸಿನ ಯೋಗವಿದೆ. ಒಪ್ಪಂದಗಳಿಗೆ ಸಹಿ ಮಾಡುವಾಗ ಸಣ್ಣ ಅಂಶಗಳಿಗೂ ಗಮನ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಿತವ್ಯಯ ಮತ್ತು ಸಮರ್ಥ ಯೋಜನೆ ಅಗತ್ಯ. ಹಳೆಯ ಬಾಕಿ ಹಣ ವಾಪಸ್ ಬರುವ ಯೋಗವಿದೆ. ಗುರುವಾರದ ಪ್ರಭಾವದಿಂದ ಧಾರ್ಮಿಕ ದಾನ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಿಗೆ ಸ್ವಲ್ಪ ವೆಚ್ಚ ಸಂಭವಿಸಬಹುದು. ಹೊಸ ಹೂಡಿಕೆಗಳಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳಿ. ದೀರ್ಘಾವಧಿಯ ಯೋಜನೆಗಳಿಗೆ ಆದ್ಯತೆ ನೀಡುವುದು ಒಳಿತು. ವಿದೇಶಿ ವ್ಯವಹಾರಗಳು ಅಥವಾ ಕಲಾತ್ಮಕ ಉತ್ಪನ್ನಗಳ ಮಾರಾಟದಲ್ಲಿ ಲಾಭ ಸಾಧ್ಯ. ಸಾಲದ ವ್ಯವಹಾರಗಳಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮಾನಸಿಕ ಶಾಂತಿಗೆ ಹೆಚ್ಚು ಒತ್ತು ನೀಡಬೇಕು. ಒತ್ತಡದಿಂದ ತಲೆನೋವು ಅಥವಾ ನಿದ್ರಾಹೀನತೆಯ ಸಮಸ್ಯೆ ಉಂಟಾಗಬಹುದು. ಬೆಳಗಿನ ಸಮಯದಲ್ಲಿ ಹಗುರ ವ್ಯಾಯಾಮ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ದಿನವನ್ನು ಪ್ರಾರಂಭಿಸುವುದು ಒಳಿತು. ಅತಿಯಾದ ಕೆಲಸದಿಂದ ದೈಹಿಕ ಶ್ರಮ ಹೆಚ್ಚಾಗದಂತೆ ನೋಡಿಕೊಳ್ಳಿ. ನೀರಿನ ಪ್ರಮಾಣವನ್ನು ಸಮರ್ಪಕವಾಗಿ ಸೇವಿಸಿ. ಸೃಜನಾತ್ಮಕ ಚಟುವಟಿಕೆಗಳು ಮತ್ತು ಸಂಗೀತದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಪ್ರೀತಿ ಮತ್ತು ಸಹಕಾರ ಹೆಚ್ಚಾಗುವ ದಿನ. ಹಿರಿಯರೊಂದಿಗೆ ಆಧ್ಯಾತ್ಮಿಕ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯದ ಯೋಜನೆಗಳು ಅಥವಾ ಕುಟುಂಬ ಸಮಾರಂಭಗಳ ಬಗ್ಗೆ ಚರ್ಚಿಸಲು ಇದು ಸೂಕ್ತ ಸಮಯ. ವಿವಾಹಿತರಿಗಾಗಿ ಇಂದು ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ, ಸಣ್ಣ ಪ್ರಯಾಣ ಅಥವಾ ಮನರಂಜನೆಯ ಯೋಜನೆ ಯೋಗವಿದೆ. ದೂರದಲ್ಲಿರುವ ಬಂಧುಗಳೊಂದಿಗೆ ಸಂಪರ್ಕ ಪುನಃ ಸ್ಥಾಪನೆ ಆಗಬಹುದು. ಸಂಬಂಧಗಳಲ್ಲಿ ಪ್ರಾಮಾಣಿಕತೆ ಮತ್ತು ಕಾಳಜಿಯಿಂದ ನಡೆದುಕೊಳ್ಳುವುದರಿಂದ ನೆಮ್ಮದಿ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಗುರುವಾರದ ಬೃಹಸ್ಪತಿ ಗ್ರಹದ ಅನುಗ್ರಹ ಪಡೆಯಲು ಹಳದಿ ಬಣ್ಣದ ವಸ್ತ್ರ ಧರಿಸಿ, ಹಸಿರು ಹುರುಳಿ ಅಥವಾ ಬಾಳೆಹಣ್ಣು ದಾನ ಮಾಡಿ. ಓಂ ಬ್ರೂಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 19 ಅಥವಾ 38 ಬಾರಿ ಜಪಿಸಿ. ಗೌರಿ ಗಣೇಶ ದೇವಾಲಯದಲ್ಲಿ ಹಳದಿ ಹೂವು ಅರ್ಪಿಸುವುದು ಶುಭ ಫಲದಾಯಕ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿಯ ಜ್ಞಾನ, ವಿಸ್ತರಣೆ ಮತ್ತು ಶುಭದ ಸಂಕೇತವಾಗಿದೆ. ಕಲಿಕೆ, ಧಾರ್ಮಿಕ ಚಟುವಟಿಕೆ ಮತ್ತು ಸಾಮಾಜಿಕ ಸೇವೆಗೆ ಇದು ಅತ್ಯುತ್ತಮ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಉತ್ಸಾಹ, ಜ್ಞಾನ ಮತ್ತು ಪ್ರೋತ್ಸಾಹವನ್ನು ತರುತ್ತದೆ. ಹಳದಿ ವಸ್ತ್ರ ಧರಿಸಿ ದಿನವನ್ನು ಪ್ರಾರಂಭಿಸುವುದು ಒಳಿತು. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ವ್ಯಾಪಾರ ಒಪ್ಪಂದಗಳು, ಧಾರ್ಮಿಕ ಕಾರ್ಯಗಳು ಮತ್ತು ಮಹತ್ವದ ನಿರ್ಧಾರಗಳು ಫಲಕಾರಿಯಾಗುತ್ತವೆ. ಆತ್ಮವಿಶ್ವಾಸ ಮತ್ತು ಬುದ್ಧಿವಂತಿಕೆ ಈ ಅವಧಿಯಲ್ಲಿ ಹೆಚ್ಚು ಬಲವಾಗಿ ಕಾರ್ಯನಿರ್ವಹಿಸುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿ ಒಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.